ಓಕೆ, ಸ್ಟ್ರೈಟ್ ಲೈನ್ಸ್ ಅಂದ್ರೆ ಗೊತ್ತಲ್ವಾ? ಇದೆಲ್ಲಿದೆ ಚಾಪ್ಟರು? ಯಾರಾದ್ರೂ ಹೇಳಿ. ಫಸ್ಟ್ ಇಯರ್ ಪಿ ಇದೆ ಅಲ್ವಾ? ನೋಡು, ನಿಮ್ಗೆ KCET ಪ್ಯಾಟರ್ನ್ ಹೇಳ್ಬಿಡ್ತು ನೋಡಿ. ಈಗ ಐಡಿಯಾ ಇದೆಯಲ್ವ KCET ಪ್ಯಾಟರ್ನ್? KCET ನಲ್ಲಿ ಟೋಟಲ್ ನಿಮ್ಗೆ 60 ಕ್ವಶನ್ ಕೇಳ್ತಾನೆ. 60 ಕ್ವಶನ್ಸ್. ಆ 60 ಕ್ವಶನ್ಸ್ ಅಲ್ಲಿ ನಿಮ್ಗೆ ಸೆಕೆಂಡ್ PUC ಇಂದ ಮತ್ತೆ ಫಸ್ಟ್ PUC ಇಂದ ನಿಮ್ಗೆ ಕ್ವಶನ್ಸ್ ಬರುತ್ತೆ. ಸೆಕೆಂಡ್ PUC ಇಂದ ಆನ್ ಅಂಡ್ ಅರೌಂಡ್ 45 ಕ್ವಶನ್ಸ್ ಬರುತ್ತೆ. ಫಸ್ಟ್ PUC ಇಂದ ನಿಮ್ಗೆ 15 ಕ್ವಶನ್ಸ್ ಬರುತ್ತೆ. ಸೊ ಇಷ್ಟು ನಿಮ್ಗೆ ಐಡಿಯಾ ಇರಬೇಕು. ಓಕೆನಾ? ಅಂದ್ರೆ ಮೋರ್ ವೈಟೇಜ್ ಶುಡ್ ಬಿ ಗಿವನ್ ಟು ಸೆಕೆಂಡ್ PUC. ಓಕೆನಾ? ಸೊ ನಿಮ್ಗೆ ಆನ್ ಅಂಡ್ ಅರೌಂಡ್ ಫಸ್ಟ್ ಇಯರ್ PUC ನಲ್ಲಿ ಟೋಟಲ್ ಆಗಿ ಎಷ್ಟು ಚಾಪ್ಟರ್ಸ್ ಇದೆ? ಫಸ್ಟ್ PUC ನಲ್ಲಿ ನಿಮಗೆ ಟೋಟಲ್ ಆಗಿ ನೀವು ನೋಡಿದ್ರೆ 14 ಚಾಪ್ಟರ್ಸ್ ಇದೆ. ಓಕೆ, ಸೆಕೆಂಡ್ PUC ನಲ್ಲಿ ನಿಮ್ಗೆ ಎಷ್ಟು ಚಾಪ್ಟರ್ ಇದೆ? 13 ಚಾಪ್ಟರ್ಸ್ ಇದೆ. ಓಕೆ, ಸೊ ಇಷ್ಟೇ ಚಾಪ್ಟರ್ಸ್ ಇರೋದು. ಟೋಟಲ್ ಆಗಿ ನಿಮ್ಗೆ 27 ಚಾಪ್ಟರ್ಸ್ ಬರ್ತವೆ. ಈ 27 ಚಾಪ್ಟರ್ ಇಂದ ನಿಮ್ಗೆ 60 ಕ್ವಶನ್ ನಿಮ್ಗೆ ಕೇಳ್ತಾನೆ. ಸೊ ಇದು ಬೇಸಿಕ್ ಓವಿ. ಇಷ್ಟು ಗೊತ್ತಿತ್ತು ಅಂತ ಅಂದ್ರೆ ನೀವು ಮತ್ತೆ ಇದರಲ್ಲಿ ಪ್ಯಾಟರ್ನ್ ಅರ್ಥ ಮಾಡ್ಕೊಳ್ಳಿ. ಇದ್ರ ಜೊತೆಗೆ ನೀವು ಬೋರ್ಡ್ ಎಲ್ಲ ಮುಗಿಸಿದ್ದೀರಾ ಆಲ್ಮೋಸ್ಟ್. ಬೋರ್ಡ್ಗೂ ಮತ್ತೆ ಕಂಪಿಟೇಟಿವ್ಗೂ ಡಿಫ್ರೆನ್ಸ್ ಒಂದು ಅರ್ಥ ಮಾಡ್ಕೋಬೇಕು. KCET ಏನಪ್ಪಾ ಅಂತ ಅಂದ್ರೆ ನಿಮ್ಗೆ ಟೈಮ್ ಮ್ಯಾನೇಜ್ಮೆಂಟ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಯಾಕೆ ಟೈಮ್ ಮ್ಯಾನೇಜ್ಮೆಂಟ್ ಸರ್ ಅಂತ ಅಂದ್ರೆ, ಯಾಕೆ ಹೇಳಿ? ನೀವು ಇಲ್ಲಿ ಜಾಸ್ತಿ ಸಿಲೆಬಸ್ನ ಓದಬೇಕು. ಒಂದು, ಯಾಕಂದ್ರೆ ನೀವು ಫಸ್ಟ್ ಇಯರ್ದು ಕವರ್ ಮಾಡಬೇಕು, ಸೆಕೆಂಡ್ ಇಯರ್ದು ಕವರ್ ಮಾಡಬೇಕು. ನಿಮಗೆ 60 ಕ್ವಶನ್ ಕೊಡ್ತಾನೆ. ನಿಮ್ಗೆ ಟೈಮ್ ಎಷ್ಟು ಕೊಡ್ತಾನೆ ಅಂದ್ರೆ 70 ಮಿನಿಟ್ ಕೊಡ್ತಾನೆ. 60 ಕ್ವಶನ್ 70 ನಿಮಿಷ ಅಷ್ಟೇ. ಅಂದ್ರೆ 1 hour 10 minutes ಅಷ್ಟೇ ಸಿಗುತ್ತೆ. ಅಷ್ಟೇ ಟೈಮ್ ನಲ್ಲಿ 60 ಕ್ವಶನ್ ನೀವು ಟಾರ್ಗೆಟ್ ಮಾಡಬೇಕು. ಇದು ಹೈಲಿ ಇಂಪಾಸಿಬಲ್, ಸ್ವಲ್ಪ ಕಷ್ಟದ ಕೆಲಸ. ಬಟ್ ಯಾರಿಗೆ ಇದು ಪಾಸಿಬಲ್ ಅಂತ ಅಂದ್ರೆ, ಯಾರಿಗೆ ಶಾರ್ಟ್ ಕಟ್ಸ್ ಗೊತ್ತಿರುತ್ತೆ. ಅಂದ್ರೆ ನೀವು ಆನ್ಸರ್ನ ಗೆಸ್ ಮಾಡೋದಿರ್ಬೋದು, ಪ್ರಿಡಿಕ್ಟ್ ಮಾಡೋದಿರ್ಬೋದು, ಆಪ್ಷನ್ಸ್ ಗಳನ್ನ ಎಲಿಮಿನೇಟ್ ಮಾಡೋದಿರ್ಬೋದು, ಇದು ಟೆಕ್ನಿಕ್ಸ್ ಎಲ್ಲ ಗೊತ್ತಿತ್ತು ಅಂದ್ರೆ ನೀವು ಟಚ್ ಮಾಡ್ಬೋದು. 60 ಕ್ವಶನ್ ಟಚ್ ಮಾಡೋಕ್ಕಾಗಿಲ್ಲ ಅಂದ್ರೆ ಅಟ್ಲೀಸ್ಟ್ 50 ಕ್ವಶನ್ಸ್ ವರ್ಗು ನೀವು ಟಚ್ ಮಾಡ್ಬೋದು. ಓಕೆ, ಮೋಸ್ಟ್ ಆಫ್ ದಿ ಸ್ಟೂಡೆಂಟ್ಸ್ ವಾಟ್ ಐ ಹ್ಯಾವ್ ಸೀನ್ ಇಸ್ 30 ಕ್ವಶನ್ಸ್ ಅಟೆಂಡ್ ಮಾಡ್ತಾರೆ ಅಷ್ಟೇ. ಇನ್ನು 30 ಕ್ವಶನ್ ಏನೋ ಬಿನೋ ಸೀನೋ ಹಾಕೊಂಡು ಹೋಗಿ ಮುಗಿಸ್ಬಿಡ್ತಾರೆ. ಹಂಗಾದಾಗ ಏನಾಗ್ಬಿಡುತ್ತೆ ಅಂದ್ರೆ ಪ್ರಾಬ್ಲಮ್ ಆಗುತ್ತೆ. ಯಾಕೆಂತಂದ್ರೆ ನಿಮ್ಗೆ ವರ್ಷನ್ಸ್ ಇರ್ತವೆ. ಈಗ ನಿಮ್ಗೆ PU ಬೋರ್ಡ್ ಎಕ್ಸಾಮ್ ನಲ್ಲಿ ಯಾವ ವರ್ಷನ್ಸ್ ಇರಲ್ಲ, ಎಲ್ಲರಿಗೂ ಒಂದೇ ಪೇಪರ್ ತಾನೆ. ಓಕೆ, ಬಟ್ ಇದರಲ್ಲಿ ನಿಮ್ಗೆ ABCDE ಅಂತ ಎಲ್ಲ ಇರ್ತವೆ, ವರ್ಷನ್ಸ್ ಇರ್ತವೆ. ನಿನಗ್ ಬಂದಿರೋ ಪೇಪರ್ ಅವನಿಗೆ ಬಂದಿರಲ್ಲ. ಅಂದ್ರೆ ಅವೇ ಕ್ವಶನ್ಸ್ಗಳೇ ಶಫಲ್ ಆಗಿರ್ತವೆ. ಓಕೆ, ಸೊ ಅದೊಂದು. ಮತ್ತೆ ಅಲ್ಲೇನಾಗ್ಬಿಡುತ್ತೆ ಅಂತಂದ್ರೆ ಒಬ್ಬೊಬ್ಬರಿಗೆ ಸ್ಟಾರ್ಟಿಂಗ್ ಈಸಿ ಕ್ವಶನ್ಸ್ ಬಂದಿರ್ತವೆ, ಸ್ವಲ್ಪ ಜನಕ್ಕೆ ಎಂಡಲ್ಲಿ ಈಸಿ ಕ್ವಶನ್ಸ್ ಬಂದಿರ್ತವೆ. ಈ ತರ ಈಗ ನಿನ್ನ ಹಣೆ ಬರೋಕೆ ನಿನ್ಗೆ ಸ್ವಲ್ಪ ಸ್ಟಾರ್ಟಿಂಗ್ ಅಲ್ಲೇ ಡಿಫಿಕಲ್ಟ್ ಕ್ವಶನ್ಸ್ ಬಂದಿರ್ತವೆ, ಕೊನೆಯಲ್ಲಿ ಈಸಿ ಬಂದಿರ್ತವೆ. ನೀನೇನ್ ಮಾಡ್ಬಿಡ್ತೀಯ, ಸ್ಟಾರ್ಟಿಂಗ್ ನಲ್ಲೇ ಎಲ್ಲ ಟೈಮ್ ಅಲ್ಲೇ ವೇಸ್ಟ್ ಮಾಡ್ಬಿಟ್ಟಿರ್ತೀಯ. ಕೊನೆಯಲ್ಲಿ ಈಸಿ ಕ್ವಶನ್ಸ್ ಬಂದಿರ್ತಾವ, ಒಂದ್ ಬಿಟ್ಬಿಟ್ಟಿರ್ತೀಯ. ಯಾವ್ದೋ ಒಂದು ಟಿಕಾಕ್ ಬಂತೀಯ, ಕ್ವಶನ್ ಬರೋ ಮನೆಗೆ ತಂದು ನೋಡ್ತೀಯ, ಕೊನೆಲೆಲ್ಲ ನೀನ್ ಓದಿರವೇ ಇದ್ವು. ಕೊನೆಯಲ್ಲಿ ನೀನ್ ಮಾತ್ರ ಅದಕ್ಕೆ ಯಾವ ಸುಮ್ಮನೆ ಏನೋ ಬಿನ ಸೀನೋ ಹಾಕೊಂಡು ಹೋಗ್ಬಿಟ್ಟಿದ್ಯ. ಅದು ಪ್ರಾಬ್ಲಮ್ ಆಗ್ಬಾರ್ದು. ಹಾಗಾಗಿ ನಿನ್ಗೆ ಆನ್ಸರ್ ಬಂದಿಲ್ವಾ ಅದನ್ನ ಹೇಳ್ಕೊಡ್ತೀನಿ. ಸೊ ಎಕ್ಸಾಮ್ ಹತ್ರ ಬಂದಾಗ ಆ ಥರ ಟೆಕ್ನಿಕ್ಸ್ ಹೇಳ್ಕೊಡ್ತೀನಿ, ಯಾವ ಥರ ಎಲಿಮಿನೇಟ್ ಮಾಡಬೇಕು, ನೀವು ಹೆಂಗೆ ಎಕ್ಸಾಮ್ ಅಟೆಂಡ್ ಮಾಡ್ಬೇಕಂತ. ನಾವು ಲೆಟ್ ಅಸ್ ಗೆಟ್ ಇನ್ ಟು ದ ಸಿಲೆಬಸ್. ಕ್ಲಿಯರ್ ಅಲ್ವಾ? ಎಸ್. ಸೊ ಫಸ್ಟ್ ಚಾಪ್ಟರ್ ನಾನು ಸ್ಟ್ರೈಟ್ ಲೈನ್ ತಗೊಂತೀನಿ. ಸ್ಟ್ರೈಟ್ ಲೈನು ಕಾನಿಕ್ಕು ಆದ್ರೂ ಮುಗಿಸ್ತೀನಿ ಇದನ್ನ. ಓಕೆನಾ? ಸ್ಟ್ರೈಟ್ ಲೈನ್ಸ್ ಅಲ್ಲಿ ನಿಮಗೆ ಬೇಸಿಕ್ ಆಗಿ ಏನೇನು ಗೊತ್ತಿರ್ಬೇಕಪ್ಪ ಅಂದ್ರೆ, ನಾನು ಇದು ಸಿನಾಪ್ಸಿಸ್ ಹೇಳ್ಬಿಡ್ತೀನಿ. ಒಂದು 20 minutes ಸಿನಾಪ್ಸಿಸ್ ಹೇಳ್ಬಿಡ್ತೀನಿ. ಆಫ್ಟರ್ ದಟ್ ವಿಲ್ ಸಾಲ್ವ್ ದಿ ಕ್ವಶನ್ಸ್. ಮೋರ್ ನಂಬರ್ ಆಫ್ ಕ್ವಶನ್ಸ್ ಸಾಲ್ವ್ ಮಾಡೋಣ. ನಿಮ್ಗೆ ಇಲ್ಲಿ ಏನೇನು ಟಾಪಿಕ್ಸ್ ಬರುತ್ತೆ ಅಂದ್ರೆ, ಫಸ್ಟ್ ಸ್ಲೋಪ್ ಬಗ್ಗೆ ಬರುತ್ತೆ. ಸ್ಲೋಪ್ ಬಗ್ಗೆ ಐಡಿಯಾ ಇದೆಯಾ? ಸ್ಲೋಪ್ ಅಂದ್ರೆ ಏನು ಅಂತಂದ್ರೆ, ಏನ್ ಸ್ಲೋಪ್ ಅಂದ್ರೆ ಒಂದು ಸ್ಟ್ರೈಟ್ ಲೈನ್ಗೆ ಸ್ಲೋಪ್ ನ ಡಿಫೈನ್ ಮಾಡ್ಕೋಬಹುದು. ಓಕೆ, ಸೊ ಯಾವ್ದೋ ಒಂದು ನೋಡಿ, ಸಪೋಸ್ ಇದು ಯಾವ್ದೋ ಒಂದು ಕೋಆರ್ಡಿನೇಟ್ ಸಿಸ್ಟಮ್ ಅಂತ ಅನ್ಕೊಳ್ಳೋಣ. ದಿಸ್ ಇಸ್ ಎಕ್ಸ್ ಆಕ್ಸಿಸ್, ದಿಸ್ ಇಸ್ ವೈ ಆಕ್ಸ್ ಅಂತ ಅನ್ಕೊಳ್ಳೋಣ. ಸಪೋಸ್ ದಿಸ್ ಇಸ್ ಎ ಲೈನ್ ಅಂತ ಅನ್ಕೊಂಡ್ರೆ, ಸೊ ದಿಸ್ ಮೇಕ್ಸ್ ಸಮ್ ಆಂಗಲ್ ಥೀಟಾ ವಿತ್ ಪಾಸಿಟಿವ್ ಡೈರೆಕ್ಷನ್ ಆಫ್ ಎಕ್ಸ್ ಆಕ್ಸಿಸ್. ಸೊ ಈ ತರ ಏನಾದ್ರೂ ಇತ್ತು ಅಂತ ಅಂದ್ರೆ ನಾವು ವಿ ಕ್ಯಾನ್ ಫೈಂಡ್ ದಿ ಸ್ಲೋಪ್. ಓಕೆನಾ? ಯಾವ ತರ ಅಂತ ಅಂದ್ರೆ, ಒಂದು ದಿಸ್ ಇಸ್ ಒನ್ ಆಫ್ ದಿ ವೇ ಟು ಫೈಂಡ್ ದಿ ಸ್ಲೋಪ್ ನ ಫೈಂಡ್ ಔಟ್ ಮಾಡೋದಕ್ಕೆ ನಿಮ್ಗೆ 2 ದಾರಿ ಇದೆ. ಒಂದು,
ಆಂಗಲ್ ಆಫ್ ಇನ್ಕ್ಲಿನೇಷನ್ ಕೊಟ್ಟಾಗ ಏನ್ ಫಾರ್ಮುಲಾ, ಎಂ ಇಸ್ ಈಕ್ವಲ್ ಟು ಟ್ಯಾನ್ ಥೀಟಾ ಅಂತ ಒಂದು ಫಾರ್ಮುಲಾ. ಓಕೆ, ಎಂ ಇಸ್ ಈಕ್ವಲ್ ಟು ಟ್ಯಾನ್ ಥೀಟಾ. ಥೀಟಾ ಕೊಟ್ಟಿರ್ತಾನೆ ಅವನೇನೆ. ಥೀಟಾ ಕೊಟ್ಟಾಗ ಏನ್ ಮಾಡ್ಬೇಕು, ಟ್ಯಾನ್ ಅಪ್ಲೈ ಮಾಡಿದ್ರೆ ನಿಮ್ಗೆ ಏನ್ ಸಿಗುತ್ತೆ ಅದನ್ನೇ ನಾವೇನಂತ ಕರಿತೀವಿ, ಸ್ಲೋಪ್ ಅಂತ ಕರಿತೀವಿ. ಎಂ ಅನ್ನೋದೇನಪ್ಪ, ಇದು ಸ್ಲೋಪ್. ಎಂ ಅನ್ನೋದು ಲೆಟರು ಸ್ಲೋಪ್ ನ ರೆಪ್ರೆಸೆಂಟ್ ಮಾಡೋದಕ್ಕೆ ಯೂಸ್ ಮಾಡ್ತೀವಿ. ಕ್ಲಾರಿಟಿ ಸಿಕ್ತಲ್ವಾ? ಬರ್ಕೊಂತ ಹೋಗ್ಬೇಕು, ಆದಷ್ಟು ಬರ್ಕೊಂತ ಹೋಗಿ. ಸಿನಾಪ್ಸಿಸ್ ಮತ್ತೆ ಸಿಗೋದಿಲ್ಲ ನಿಮ್ಗೆಲ್ಲೂ. ನಾನೇನ ಹೇಳ್ತೀನಿ ಅದನ್ನೆಲ್ಲ ಅವಾಗ ಬರ್ಕೊತಾ ಹೋಗಿ. ಓಕೆ, ಇದು ಒನ್ ವೇ ಟು ಫೈಂಡ್ ದಿ ಸ್ಲೋಪ್. ದ ಅದರ್ ವೇ ಟು ಫೈಂಡ್ ದಿ ಸ್ಲೋಪ್ ಇಸ್, ಎರಡನೇದು 2 ಪಾಯಿಂಟ್ ಫಾರ್ಮ್ ಅಂತ ಹೇಳ್ತೀವಿ. 2 ಪಾಯಿಂಟ್ ಅಂದ್ರೆ ಇದು ಎಕ್ಸ್ ಆಕ್ಸಿಸ್, ಇದು ವೈ ಆಕ್ಸಿಸ್. ಈಗ ಇದು ಸ್ಟ್ರೈಟ್ ಲೈನ್ ಅಂತ ಅನ್ಕೊಳ್ಳೋಣ. ಇಲ್ಲಿ 2 ಪಾಯಿಂಟ್ ಕೊಟ್ಟಿದ್ದಾರೆ ಅಂತ ಅನ್ಕೊಳ್ಳೋಣ, x1 y1. ಇದು ಕ್ಯೂ ಬಂದ್ಬಿಟ್ಟು x2 y2 ಅಂತ ಅನ್ಕೊಳ್ಳೋಣ. ಓಕೆ, ಅಂದ್ರೆ ನಮ್ಮ ಹತ್ರ ಒಂದು ಲೈನ್ ಇದೆ, ಆ ಲೈನ್ ಮೇಲೆ 2 ಪಾಯಿಂಟ್ ಕೊಟ್ಟಿದ್ರು ಕೂಡ ನಾವು ಸ್ಲೋಪ್ ನ ಫೈಂಡ್ ಔಟ್ ಮಾಡ್ಬೋದು. ಹೆಂಗೆ ಅಂತ ಅಂದ್ರೆ, ಸ್ಲೋಪ್ ಎಂ ಇಸ್ ಈಕ್ವಲ್ ಟು ಏನ್ ಫಾರ್ಮುಲಾ, ಯಾರಾದ್ರು ನೆನಪಿದ್ಯಾ? y2 ಮೈನಸ್ y1 ಡಿವೈಡೆಡ್ ಬೈ ವಾಟ್, x2 ಮೈನಸ್ x1. ಇದು ಫಾರ್ಮುಲಾ. ಸ್ಲೋಪ್ ನ ಕಂಡುಹಿಡಿಯಕ್ಕೆ ನಿಮ್ಗೆ ಎಷ್ಟು ದಾರಿ ಇದೆ? 2 ದಾರಿ ಇದೆ. ಒಂದು ದಾರಿ ಬಂದ್ಬಿಟ್ಟು ಥೀಟಾ. ಥೀಟಾ ಅಂದ್ರೆ ಇನ್ಕ್ಲಿನೇಷನ್ ಕೊಟ್ಟಾಗ. ಇನ್ನೊಂದೇನಪ್ಪಾ ಅಂತ ಅಂದ್ರೆ, ಏನ್ ಕೊಟ್ಟಾಗ? 2 ಪಾಯಿಂಟ್ ಕೊಟ್ಟಾಗ ಈ ಫಾರ್ಮುಲಾ ಯೂಸ್ ಮಾಡಬಹುದು. y2 ಮೈನಸ್ y1 ಅಂತ ಏನಿಲ್ಲ, y1 ಮೈನಸ್ y2 ಡಿವೈಡ್ ಬೈ x1 ಮೈನಸ್ x2 ಕೂಡ ಮಾಡಬಹುದು. ದಿಸ್ ಇಸ್ ಒನ್ ವೇ ಟು ಫೈಂಡ್ ದಿ ಸ್ಲೋಪ್. ಅರ್ಥ ಆಯ್ತಲ್ವಾ? ಇದು ಒಂದು ಕತೆ. ಮತ್ತೆ ಸ್ಲೋಪ್ ಬಗ್ಗೆ ಇನ್ನೊಂದ್ ಸ್ವಲ್ಪ ಮಾತಾಡ್ಬೇಕಂದ್ರೆ ಏನೇನಂತಂದ್ರೆ, ಸ್ಲೋಪ್ದು ಒಂದು ಟೇಬಲ್ ನೆನ್ಪಿಟ್ಕೊಂಡ್ಬಿಡಿ ಬೆಸ್ಟ್ ಅಂತ ಅಂದ್ರೆ. ಓಕೆನಾ? ಸ್ಟ್ಯಾಂಡರ್ಡ್ ಇನ್ಕ್ಲಿನೇಷನ್ ಟೇಬಲ್ ಅಂತ. ಸ್ಟ್ಯಾಂಡರ್ಡ್ ಇನ್ಕ್ಲಿನೇಷನ್ ಏನಾದ್ರು ಕೊಟ್ಟ ಅಂತ ಅಂದ್ರೆ ಅದಕ್ಕೆ ಡೈರೆಕ್ಟ್ ಆಗಿ ನೀವು ಸ್ಲೋಪ್ ನ ಹೇಳ್ಬೋದು. ಓಕೆ, ಟ್ಯಾನ್ ಟೇಬಲ್ ನೆನ್ಪಿದ್ಯಾ? ಟ್ಯಾನ್ ಟೇಬಲ್ ನೆನ್ಪಿದ್ಯಾ? ಹೇಳ್ಬಿಡಿ ನೋಡೋಣ. ಥೀಟಾ ಕೊಟ್ಬಿಡ್ತೀನಿ, ಮತ್ತೆ ಇಲ್ಲಿ ಎಂ ಕೊಟ್ಬಿಡ್ತೀನಿ. ಹೇಳಿ ನೋಡೋಣ, ಎಲ್ಲದಕ್ಕೂ ಹೇಳ್ಬಿಡಿ. ಥೀಟಾ 0 ಇದ್ದಾಗ ಏನಾಗುತ್ತೆ? ಥೀಟಾ 0 ಇದ್ದ ಥೀಟಾ 0 ಇದ್ರೆ ಸ್ಲೋಪ್ ಏನಾಗುತ್ತಪ್ಪ? 0 ಆಗುತ್ತೆ. ಥೀಟಾ 30 ಡಿಗ್ರಿ ಇದ್ರೆ ಸ್ಲೋಪ್ ಏನಾಗುತ್ತೆ? 1/√3 ಆಗುತ್ತೆ. ಥೀಟಾ 45 ಡಿಗ್ರಿ ಇದ್ದಾಗ, ಯಾಕಂದ್ರೆ ಟ್ಯಾನ್ ಅಪ್ಲೈ ಮಾಡಬೇಕು, ಎಂ ಇಸ್ ಈಕ್ವಲ್ ಟು ಟ್ಯಾನ್ ಥೀಟಾ ತಾನೆ. ದಿಸ್ ಇಸ್ ನಥಿಂಗ್ ಬಟ್ ಟ್ಯಾನ್ ಥೀಟಾ. ಟ್ಯಾನ್ 0 0, ಟ್ಯಾನ್ 30 1/√3, ಟ್ಯಾನ್ 45 is what? 1. Tan 60 is what? Tan 60 is √3 ಆಗುತ್ತೆ. Tan 90 ಎಷ್ಟಾಗುತ್ತೆ? Tan 90 ಇನ್ಫಿನಿಟಿ ಆಗುತ್ತೆ. ಅಂದ್ರೆ ನಾಟ್ ಡಿಫೈನ್ಡ್ ಅಂತ. ಓಕೆ, ಅಂದ್ರೆ ನೋಡಿ ಬೇಕಾದ್ರೆ ನೀವು ಆಂಗಲ್ ಆಫ್ ಇನ್ಕ್ಲಿನೇಷನ್ ಸ್ಟ್ರೈಟ್ ಲೈನ್ ಇತ್ತು ಅಂತ ಅಂದ್ರೆ, ಸೊ ಇಲ್ಲಿ ತುಂಬಾ ಇನ್ಫಿನಿಟಿ ಮ್ಯಾಕ್ಸಿಮಮ್ ಸ್ಲೋಪ್ ಇರುತ್ತೆ ಅಂತ ಹೇಳ್ಬೋದು ನಾವು. ಈಗ 120 ಡಿಗ್ರಿಗೆ ಏನಾಗುತ್ತೆ? ಏನು ಟೆಲ್ ಮಿ? 120 ಡಿಗ್ರಿಗೆ ಏನಾಗುತ್ತೆ? 135 ಡಿಗ್ರಿಗೆ ಏನಾಗುತ್ತೆ? 150 ಡಿಗ್ರಿಗೆ ಏನಾಗುತ್ತೆ? 180 ಡಿಗ್ರಿಗೆ ಏನಾಗುತ್ತೆ? ಅಟ್ಲೀಸ್ಟ್ ಇಷ್ಟು ಸ್ಟ್ಯಾಂಡರ್ಡ್ ಟೇಬಲ್ ನೆನಪಿರ್ಬೇಕು. ಯಾವ್ದೋ ಒಂದು ಕ್ವಶನ್ ಬಂದಿರುತ್ತೆ, ಅವಾಗ ನೀವು ಪದೇ ಪದೇ ಇನ್ನು 120 ಡಿಗ್ರಿ ಅಂತ ಬಂದಾಗ ಅದನ್ನ ಮಾಡಕ್ ಕೂತ್ಕೊಳ್ಳೋಗಿಲ್ಲ. ಡೈರೆಕ್ಟ್ ಆಗಿ ಆನ್ಸರ್ ಹೇಳ್ಬೇಕು. 120 ಡಿಗ್ರಿಗೆ ಏನ್ ಬರುತ್ತೆ? ಟ್ಯಾನ್ 120 ಡಿಗ್ರಿ ಏನು ಮಾಡ್ಬೇಕು? ಟ್ಯಾನ್ 120 ಇದೇನು ಹಿಂಗೆ ಆಗ್ತಾ ಇದೆ? ಓಕೆ, ಸೊ ಇದನ್ನ ಅಬ್ಸರ್ವ್ ಮಾಡಿದ ತಕ್ಷಣ ಇಲ್ಲಿಂದ ಇಲ್ಲಿವರೆಗೂ ಏನಿದೆ, ಯಾವ ಕ್ವಾಡ್ರೆಂಟ್ ಇದು? ಫಸ್ಟ್ ಕ್ವಾಡ್ರೆಂಟ್. 0 ಇಂದ 90 ವರೆಗೂ ಏನದು? ಫಸ್ಟ್ ಕ್ವಾಡ್ರೆಂಟ್. ಅಂದ್ರೆ ಫಸ್ಟ್ ಕ್ವಾಡ್ರೆಂಟ್ ಅಂತ ಅಂದ್ರೆ ಅಕ್ಯೂಟ್ ಆಂಗಲ್ ಅಂತ ಕರಿತೀವಿ. ಸೊ ಇಲ್ಲಿಂದ ಇಲ್ಲಿವರೆಗೂ ಸೆಕೆಂಡ್ ಕ್ವಾಡ್ರೆಂಟ್. ಓಕೆ, ಇದನ್ನ ನಾವು ಅಬ್ಟ್ಯೂಸ್ ಆಂಗಲ್ ಅಂತ ಕರಿತೀವಿ. ಓಕೆ, ಸೊ ಯಾವತ್ತೂ ಈ ಪೋರ್ಷನ್ ಅಲ್ಲಿ ಆನ್ಸರ್ ಎಲ್ಲ ಏನಿದೆ? ಪಾಸಿಟಿವ್ ಇದೆ ತಾನೆ. ಸ್ಲೋಪ್ ಏನಿರುತ್ತೆ? ಇಲ್ಲಿ ಸ್ಲೋಪ್ ಏನಿರುತ್ತೆ? ಪಾಸಿಟಿವ್ ಇರುತ್ತೆ. ಈ ಪೋರ್ಷನ್ ಅಲ್ಲಿ ಸ್ಲೋಪ್ ಏನಿದಾವೆಲ್ಲ ನೆಗೆಟಿವ್ ಇದಾವೆ. ಸ್ಲೋಪ್ ನೆಗೆಟಿವ್ ಇರುತ್ತೆ, ಇದು ನೆನಪಿರ್ಲಿ. ಫಸ್ಟ್ ಕ್ವಾಡ್ರೆಂಟ್ ನಲ್ಲಿ ಯಾವುದೇ ಆಂಗಲ್ ಅಲ್ಲಿ ಸ್ಲೋಪ್ ನ ಮೆಜರ್ ಮಾಡಿದ್ರು ಕೂಡ ನಿಮ್ಗೆ ಸ್ಲೋಪ್ ಪಾಸಿಟಿವ್ ಇರುತ್ತೆ. ಸೆಕೆಂಡ್ ಕ್ವಾಡ್ರೆಂಟ್ ನಲ್ಲಿ ಎಲ್ಲ ನೋಡಿ ನೆಗೆಟಿವ್ ಇದಾವೆ, ಸೊ ಆನ್ಸರ್ ನೆಗೆಟಿವ್ ಇರುತ್ತೆ. ವೈ ಇಟ್ ಈಸ್ ಸೊ ಅಂತ ಅಂದ್ರೆ ನಿಮಗೆ ಗೊತ್ತಿದೆ, ಫಸ್ಟ್ ಕ್ವಾಡ್ರೆಂಟ್ ನಲ್ಲಿ ಆಲ್ ಆರ್ ಪಾಸಿಟಿವ್ ತಾನೆ.
ಫಸ್ಟ್ ಕ್ವಾಡ್ರೆಂಟ್ ಅಲ್ಲಿ ASTC ರೂಲ್ ಅಬ್ಸರ್ವ್ ಮಾಡಿ, ಆಲ್ ಆರ್ ಪಾಸಿಟಿವ್. ಸೆಕೆಂಡ್ ಕ್ವಾಡ್ರೆಂಟ್ ನಲ್ಲಿ ಟ್ಯಾನ್ ಏನಾಗುತ್ತೆ, ಆಲ್ ಆರ್ ಪಾಸಿಟಿವ್ ಅಂದ್ರೆ ಟ್ಯಾನ್ ಥೀಟಾ ಇಸ್ ಆಲ್ಸೋ ಪಾಸಿಟಿವ್ ಇನ್ ದ ಫಸ್ಟ್ ಕ್ವಾಡ್ರೆಂಟ್. ಸೆಕೆಂಡ್ ಕ್ವಾಡ್ರೆಂಟ್ ಅಲ್ಲಿ ಯಾವ್ಯಾವ ಪಾಸಿಟಿವ್ ಹೇಳು, ಸೈನು ಮತ್ತೆ ಕೊಸೆಕೆಂಡ್ ಪಾಸಿಟಿವ್, ಟ್ಯಾನ್ ಏನಾಗುತ್ತೆ ನೆಗೆಟಿವ್ ಆಗುತ್ತೆ. ಈ ಟೇಬಲ್ ಬಹ್ಯಾಟ್ ಮಾಡ್ಬಿಡಿ, ಓಕೆನಾ. ಸೊ ಇಷ್ಟು ಇದಾಯ್ತು. ನೆಕ್ಸ್ಟ್ ಈ ಸ್ಲೋಪ್ ಬಗ್ಗೆ ಇನ್ನೊಂದು ಏನ್ ಮಾತಾಡ್ಬೇಕಂತ ಅಂದ್ರೆ ಆಂಗಲ್ ಬಿಟ್ವೀನ್ ದ ಸ್ಲೋಪ್ಸ್ ಅಂತ. ಆಂಗಲ್ ಬಿಟ್ವೀನ್ ದ ಲೈನ್ಸ್, ಆಂಗಲ್ ಬಿಟ್ವೀನ್ ದ ಲೈನ್ಸ್ ಅಂತ ಒಂದು ಟಾಪಿಕ್ ಬರುತ್ತೆ. ಎರಡು ಆಂಗಲ್ಸ್ ಮಧ್ಯ, ಎರಡು ಲೈನ್ಸ್ ಮಧ್ಯ ಏನ್ ಆಂಗಲ್ ಇದೆ ಅಂತ ಕಂಡುಹಿಡಿಯೋದು. ಓಕೆ ನೋಡಿ, ಲೈನ್ 1 ಇರುತ್ತೆ, ಲೈನ್ 2 ಇರುತ್ತೆ. ಈ ಲೈನ್ 1 ಸ್ಲೋಪು M1 ಅಂದ್ಕೊಳೋಣ, ಈ ಲೈನ್ 2 ಸ್ಲೋಪು M2 ಅಂತ ಅಂದ್ಕೊಳೋಣ. ಮೈಂಡ್ ಮ್ಯಾಪ್ ತರ ಬರ್ಕೊಳ್ಳಿ, ಎಲ್ಲ ವರ್ಡಿಂಗ್ಸ್ ಅಲ್ಲೆಲ್ಲ ಬರ್ಕೊಂಡು ಕುತ್ಕೊಂಡು ಟೈಮ್ ವೇಸ್ಟ್ ಮಾಡೋದು ಬೇಡ. ಓಕೆ, ಸೊ ಅಂದ್ರೆ ಸಪೋಸ್ ಹಿಂಗ್ ಇರುತ್ತೆ ಅಂತ ಅಂದ್ಕೊಳ್ರು, ಇದೊಂದು ಲೈನು L1 ಅಂತ ಅಂದ್ಕೊಳ್ಳಿ, ಇದೊಂದು L2 ಅಂತ ಅಂದ್ಕೊಳಪ್ಪ. ಸೊ ದಿಸ್ ಇಸ್ ವಾಟ್ ಥೀಟಾ ಅಂತ ಅಂದ್ಕೊಳ್ಳೋಣ, ದಟ್ ಈಸ್ ಥೀಟಾ. ಸೊ ಥೀಟಾ ಇಸ್ ವಾಟ್ ಹಿಯರ್ ದ ಆಂಗಲ್ ಬಿಟ್ವೀನ್ ಏನು L1 ಅಂಡ್ L2, L1 ಮತ್ತೆ L2 ಮಧ್ಯೆ ಇರೋ ಆಂಗಲ್. ಓಕೆ, ಸೊ ಈ ಆಂಗಲ್ ಏನಾಗುತ್ತೆ ಅಂತ ಅಂದ್ರೆ ನಮ್ಗೆ ಡೈರೆಕ್ಟ್ ಆಗಿ ಒಂದು ಫಾರ್ಮುಲಾ, ನಾನು ಇವಾಗ ಎಲ್ಲ ಎಕ್ಸ್ಪ್ಲೇನ್ ಮಾಡಕ್ಕಾಗಲ್ಲ, ಓನ್ಲಿ ಫಾರ್ಮುಲಾಸ್ ಕೊಡ್ತೀನಿ, ಅದ್ರದ್ದು ಸಿಗ್ನಿಫಿಕೆನ್ಸ್ ಎಕ್ಸ್ಪ್ಲೇನ್ ಮಾಡ್ತೀನಿ, ಅದಾದ್ಮೇಲೆ ವಿಲ್ ಸಾಲ್ವ್ ದಿ ಕ್ವಶನ್ಸ್ ಅಷ್ಟೇ. ಓಕೆ, ಸೊ ಅವಾಗ ಫಾರ್ಮುಲಾ ಏನಾಗುತ್ತಪ್ಪ ಅಂದ್ರೆ ನಮ್ಗೆ ಆಂಗಲ್ ಬಿಟ್ವೀನ್ ದ ಲೈನ್ಸ್ಗೆ ಫಾರ್ಮುಲಾ ಟ್ಯಾನ್ ಥೀಟಾ ಇಸ್ ಈಕ್ವಲ್ ಟು M1 ಮೈನಸ್ M2 ಡಿವೈಡೆಡ್ ಬೈ 1 ಪ್ಲಸ್ M1 M2 ಆಗುತ್ತೆ. ಮಾಡ್ಯುಲಸ್ ತಗೋಬೇಕು, ಯು ಹ್ಯಾವ್ ಟು ಟೇಕ್ ದಿ ಮಾಡ್ಯುಲಸ್. ಈಗ ಈ ಫಾರ್ಮುಲಾ ಏನ್ ಕೊಟ್ಟಿದ್ದೀನಿ, ಈಗ ಸಿಗುತ್ತಲ್ಲ ಫಾರ್ಮುಲಾ, ಇದರಿಂದ ನಿಮ್ಗೊಂದು ಥೀಟಾ ಸಿಗುತ್ತಲ್ವಾ, ಆ ಥೀಟಾ ಏನ್ ರೆಪ್ರೆಸೆಂಟ್ ಮಾಡುತ್ತೆ, ಇಲ್ಲಿಂದ ಒಂದು ಆನ್ಸರ್ ಬರುತ್ತೆ, ಥೀಟಾ ಬರುತ್ತೆ, ಅದೇನ್ ರೆಪ್ರೆಸೆಂಟ್ ಮಾಡುತ್ತೆ, ಆಂಗಲ್ ಬಿಟ್ವೀನ್ ಎ ಅಂಡ್ ಬಿ ಬರುತ್ತೆ. ಬಟ್ ಇಲ್ಲಿ ಒಂದು ಕನ್ಫ್ಯೂಷನ್ ಇದೆ ಸರ್, ಆಂಗಲ್ ಬಿಟ್ವೀನ್ ಎ ಅಂಡ್ ಬಿ ಅಂದ್ರೆ ನೀವು ಥೀಟಾ ಅಂತ ಅಂದ್ರಿ, ವೈ ಕಾಂಟ್ ಯು ಸೇ ದಿಸ್ ಈಸ್ ಆಲ್ಸೋ ಆಂಗಲ್ ಅಲ್ವಾ, ಇದು ಕೂಡ ಆಂಗಲ್, ದಿಸ್ ಇಸ್ ಆಲ್ಸೋ ಆಂಗಲ್ ಸಬ್ಟೆಂಡೆಡ್ ಬಿಟ್ವೀನ್ L1 ಅಂಡ್ L2 ರೈಟ್. ಬಟ್ ಆ ಆಂಗಲ್ ಏನು, ಇದು ಸೇಮ್ ಇರುತ್ತಾ, ಆ ತರ ಇಲ್ಲ, ಸೇಮ್ ಇರಲ್ಲ. ನೋಡಿ ಈಗ ಫಾರ್ ಎಕ್ಸಾಂಪಲ್ ನೀವು ಹಿಂಗೆ ಜಸ್ಟ್ ಅಬ್ಸರ್ವ್ ಮಾಡಿ, ಸೊ ದಿಸ್ ಇಸ್ ಸ್ಟ್ರೈಟ್ ಆಂಗಲ್ ಅಲ್ವಾ, ಏನಿದು ಸ್ಟ್ರೈಟ್ ಆಂಗಲ್. ಸ್ಟ್ರೈಟ್ ಆಂಗಲ್ ಅಲ್ಲಿ ಇದೇನಿದಪ್ಪ, ಇದು ಥೀಟಾ ಆದ್ರೆ ಇದೇನಾಗುತ್ತೆ, ಇದು ಯಾವ್ದೋ ಒಂದು ಸಮ್ ಫೈ ಅಂತ ಅನ್ಕೊಳೋಣ. ಇದು ಸ್ಟ್ರೈಟ್ ಆಂಗಲ್ ಅಂತ ಅಂದ್ರೆ ಥೀಟಾ ಮತ್ತೆ ಫೈ ಎರಡನ್ನು ಆಡ್ ಮಾಡಿದ್ರೆ ಏನ್ ಬರುತ್ತೆ 180 ಬರುತ್ತೆ. ಸೊ ಅಂದ್ರೆ 180 ಬರುತ್ತೆ ಅಂದ್ರೆ ಇಫ್ ಯು ವಾಂಟ್ ಫೈ, ಇದರಲ್ಲಿ ಥೀಟಾ ಅನ್ನೋದು ಯಾವತ್ತು ಚಿಕ್ಕದು, ಫೈ ಅನ್ನೋದು ದೊಡ್ಡದು. ಓಕೆನಾ, ಸೊ ಆ ಲೆಕ್ಕಾಚಾರದಲ್ಲಿ ನೋಡಕ್ ಹೋದ್ರೆ ಆ ಯಾವುದೇ ಎರಡು ಆಂಗಲ್ ಅಲ್ಲಿ ಬೇಸಿಕಲಿ ಏನಾಗುತ್ತೆ ಅಂದ್ರೆ ಒಂದು ಅಕ್ಯೂಟ್ ಆಂಗಲ್ ಇದ್ರೆ ಇನ್ನೊಂದು ಏನಾಗುತ್ತೆ ಅಬ್ಟ್ಯೂಸ್ ಆಂಗಲ್ ಇರುತ್ತೆ. ಓಕೆನಾ, ಈಗ ಥೀಟಾ ಅಕ್ಯೂಟ್ ಆಂಗಲ್ ಆದ್ರೆ ಫೈ ಅನ್ನೋದು ಏನಾಗುತ್ತೆ ಅಬ್ಟ್ಯೂಸ್ ಇರುತ್ತೆ, ಅಂದ್ರೆ ಒಂದು 90ಗಿಂತ ಕಡಿಮೆ ಇರುತ್ತೆ, ಇನ್ನೊಂದು 90ಗಿಂತ ಜಾಸ್ತಿ ಇರುತ್ತೆ. ಸರ್ ಹಂಗೇನೆ ಇರ್ಬೇಕಾ ಸರ್, ಎರಡು ಈಕ್ವಲ್ ಇರ್ಬೋದಲ್ಲ, 90 ಇರ್ಬೋದು, ಏನು ಹೇಳಕ್ಕಾಗಲ್ಲ. 90 ಅದು 90 ಇದು 90 ಇರ್ಬೋದು. ಅವಲ್ಲೇ ನಾವೇನಂತ ಹೇಳ್ತೀವಿ, ಆಂಗಲ್ ಬಿಟ್ವೀನ್ ದಮ್ ಈಸ್ 90 ಡಿಗ್ರಿ ಅಂತ ಹೇಳ್ತೀವಿ, ಪರ್ಪೆಂಡಿಕ್ಯುಲರ್ ಟು ಈಚ್ ಅದರ್ ಅಂತ ಹೇಳ್ತೀವಿ. ಓಕೆ, ಅಂದ್ರೆ ನಿಮ್ಗೆ ಅಕ್ಯೂಟ್ ಇಲ್ಲಿಂದ ಏನ್ ಸಿಗುತ್ತೆ ಆನ್ಸರ್, ಟ್ಯಾನ್ ಥೀಟಾ ಇಸ್ ಈಕ್ವಲ್ ಟು ಮಾಡ್ಯುಲಸ್ ಆಫ್, ಅಂದ್ರೆ L1 ಸ್ಲೋಪ್ ಗೊತ್ತಿದೆ, L2 ಸ್ಲೋಪ್ ಗೊತ್ತಿದೆ, ಅವೆರಡು ವ್ಯಾಲ್ಯೂ ತಗೊಬಂದು ಇಲ್ಲ ಹಾಕಿ ಮಾಡ್ಯುಲಸ್ ಅಪ್ಲೈ ಮಾಡಿ ನಿಮ್ಗೊಂದು ಆಂಗಲ್ ಥೀಟಾ ಬರುತ್ತೆ. ಇದರಿಂದ ಆಂಗಲ್ ಥೀಟಾ ಆನ್ಸರ್ ಬರುತ್ತಲ್ಲ, ಅದು 100ಕ್ಕೆ 100 ಅಕ್ಯೂಟ್ ಆಂಗಲ್ ಆಗಿರುತ್ತೆ. ಈ ಫಾರ್ಮುಲಾ ಯೂಸ್ ಮಾಡೋದು ನಾವು ಅಕ್ಯೂಟ್ ಆಂಗಲ್ ಫೈಂಡ್ ಔಟ್ ಮಾಡೋದಕ್ಕೆ. ಎಂತ ಆಂಗಲ್, ಅಕ್ಯೂಟ್ ಆಂಗಲ್. ಸರ್ ಅವನು ಕ್ವಶನ್ ಅಲ್ಲಿ ದ ಅಬ್ಟ್ಯೂಸ್ ಆಂಗಲ್ ಬಿಟ್ವೀನ್ ದ ಲೈನ್ಸ್ ಅಂತ ಕೇಳ್ಬಿಡ್ತಾನೆ. ಕ್ವಶನ್ ಎರಡು ತರ ಕೇಳೋ ಚಾನ್ಸ್ ಇದೆ. ದ ಆಂಗಲ್ ಬಿಟ್ವೀನ್ ದ ಲೈನ್ಸ್ ಅಂತ ಕೇಳಿದ್ರೆ ನೀವು ಜಸ್ಟ್ ಇದನ್ನ ಕಂಡಿಡಿರಿ. ಅವನೇನಾದ್ರು ಪರ್ಟಿಕ್ಯುಲರ್ಲಿ ಮೆನ್ಷನ್ ಮಾಡ್ಬಿಟ್ಟ ಅಂದ್ರೆ ಫೈಂಡ್ ದಿ ಅಬ್ಟ್ಯೂಸ್ ಆಂಗಲ್ ಬಿಟ್ವೀನ್ ದ ಲೈನ್ಸ್ ಅಂದ್ರೆ ನೀವು ಇದನ್ನೇ ಕಂಡಿಡಿರಿ. ನೆಕ್ಸ್ಟ್ ಫೈ ಇಸ್ ಈಕ್ವಲ್ ಟು ಏನಂತ ಮಾಡ್ಬೇಕು, 180 ಡಿಗ್ರಿ ಮೈನಸ್ ಥೀಟಾ ಮಾಡಿ. ಓಕೆನಾ, ಬಿಕಾಸ್ ಥೀಟಾ ಪ್ಲಸ್ ಫೈ ಇಸ್ ವಾಟ್ 180 ಡಿಗ್ರಿ ಸ್ಟ್ರೈಟ್ ಆಂಗಲ್ ಆಗುತ್ತೆ. ಸೊ ನಮ್ಗೆ ಫೈ ಬೇಕಂತ ಅಂದ್ರೆ 180 ಮೈನಸ್ ಥೀಟಾ ಆಗುತ್ತೆ. ಈ ತರ ನಾವೇನ್ ಕಂಡುಹಿಡಿತೀವಿ. ಸೊ ಇಲ್ಲಿ ಸಿಗುತ್ತಲ್ಲ ಈ ಆಂಗಲ್, ಇದೆಂತ ಆಂಗಲ್, ಇದು ಅಬ್ಟ್ಯೂಸ್ ಆಂಗಲ್. ಓಕೆ, ಇದು ಕತೆ ಥೀಟಾ ಬಗ್ಗೆ, ಆಂಗಲ್ ಬಿಟ್ವೀನ್ ದ ಲೈನ್ಸ್. ಕ್ಲಾರಿಟಿ ಸಿಕ್ತಲ್ವಾ, ಇಷ್ಟೇ. ನೆಕ್ಸ್ಟ್ ಕಂಡೀಷನ್ ಫಾರ್ ಪ್ಯಾರಲಲ್ ಅಂಡ್ ಪರ್ಪೆಂಡಿಕ್ಯುಲರಿಸಮ್. ಕಂಡೀಷನ್ ಫಾರ್ ಪ್ಯಾರಲಲ್ ಅಂಡ್ ಪರ್ಪೆಂಡಿಕ್ಯುಲರ್ ಲೈನ್ಸ್. ಈಗ ಎರಡು ಲೈನ್ಸ್ ಪ್ಯಾರಲಲ್ ಅಂತ ಯಾವಾಗ ಹೇಳ್ತೀವಿ, ಪರ್ಪೆಂಡಿಕ್ಯುಲರ್ ಅಂತ ಯಾವಾಗ ಹೇಳ್ತೀವಿ ಅಂತ ನಿಮಗೆ ಒಂದು ಪ್ರಶ್ನೆ ಬರುತ್ತೆ.
ಅದು ಕೂಡ ಇನ್ ಟರ್ಮ್ಸ್ ಆಫ್ ಸ್ಲೋಪ್ ಮಾತಾಡ್ತೀವಿ. ಓಕೆನಾ? ಇನ್ ಟರ್ಮ್ಸ್ ಆಫ್ ಸ್ಲೋಪ್. ಜೆಮಿಟ್ರಿನಲ್ಲಿ ದೇರ್ ಆರ್ ಸೋ ಮೆನಿ ಮೆಥಡ್ಸ್ ಟು ಚೆಕ್ ದಿ ಲೈನ್ಸ್ ಆರ್ ಪ್ಯಾರಲಲ್ ಆರ್ ಪರ್ಪೆಂಡಿಕ್ಯುಲರ್ ಅಂತ. ಬಟ್ ಈ ಚಾಪ್ಟರ್ ನಲ್ಲಿ ನಾವು ಸ್ಲೋಪ್ ತಾನೇ ಓದಿದ್ದು. ಸ್ಲೋಪ್ ನ ಇಟ್ಕೊಂಡು ಪ್ಯಾರಲಲ್ ಪರ್ಪೆಂಡಿಕ್ಯುಲರ್ ಅಂತ ಹೆಂಗ್ ಹೇಳತ್ ಸರ್ ಅಂತ ಅಂದ್ರೆ, ನೋಡಿ ಈಗ ಎರಡು ಲೈನ್ಸ್ ಪ್ಯಾರಲಲ್ ಇತ್ತು ಅಂತ ಅಂದ್ರೆ ಸಪೋಸ್ ಹಿಂಗಿರ್ತಾವಲ್ಲಪ್ಪ, ಅವೆಲ್ಲೂ ಮೀಟ್ ಆಗಲ್ಲ. ಇದು ಲೈನ್ 1, ಇದು ಲೈನ್ 2, ಇವೆರಡೇನಾಗಿರ್ತವೆ ಪ್ಯಾರಲಲ್ ತಾನೆ. ಸೊ ಇದ್ರ ಸ್ಲೋಪ್ ಅಂತ ಅಂದ್ಕೊಳೋಣ M1 ಅಂದ್ಕೊಳೋಣ, ಇದ್ರ ಸ್ಲೋಪ್ ಏನ್ ಅಂದ್ಕೊಳೋಣ M2 ಅಂತ ಅಂದ್ಕೊಳೋಣ. ಓಕೆ, ಕಂಡೀಷನ್ ಏನಪ್ಪಾ ಅಂದ್ರೆ ಪ್ಯಾರಲಲ್ಗೆ M1 is equal to M2. ಯು ಮಸ್ಟ್ ರಿಮೆಂಬರ್ ದಿಸ್. ಓಕೆ, ಸ್ಲೋಪ್ ಏನಾದ್ರೂ ಈಕ್ವಲ್ ಇತ್ತು ಅಂದ್ರೆ ಅವೆರಡು ಏನಂತ ಕರಿತೀವಿ ನಾವು? ಪ್ಯಾರಲಲ್ ಅಂತ ಕರಿತೀವಿ. ಓಕೆ, ನಿಮ್ಗೆ ಏನೋ ಪರ್ಪೆಂಡಿಕ್ಯುಲರ್ ಇತ್ತು ಅಂತ ಅಂದ್ರೆ, ಸೊ ಈ ತರ ಒಂದು ಲೈನ್ ಇದೆ, ಈ ತರ ಒಂದು ಲೈನ್ ಇದೆ ಅಂತ. ಸೊ ದಿಸ್ ಇಸ್ L1 ಅಂತ ಅನ್ಕೊಳೋಣ, ದಿಸ್ ಇಸ್ L2 ಅಂತ ಅನ್ಕೊಳೋಣ. ಸೊ ದ ಆಂಗಲ್ ಬಿಟ್ವೀನ್ ದಮ್ ಇಸ್ 90 ಡಿಗ್ರಿ ಅಂತ ಅನ್ಕೊಳೋಣ. ಓಕೆ, ಸೊ ಐಸೆ ಹಿಂಗಿದೆ ಅಂತ ಅನ್ಕೊಳೋಣ. ಪರ್ಪೆಂಡಿಕ್ಯುಲರ್ ತಾನೆ ಅದು. ಸೊ ಇದ್ರ ಸ್ಲೋಪ್ ಅನ್ಕೊಳೋಣ. ಸೊ ಈ ಲೈನ್ ಸ್ಲೋಪ್ L1 ಸ್ಲೋಪ್ ಏನಂತ ಅನ್ಕೊಳೋಣ? M1 ಅನ್ಕೊಳೋಣ. ಇದ್ರ ಸ್ಲೋಪ್ M2 ಅಂತ ಅನ್ಕೊಂಡ್ರೆ ಇವೆರಡು ಏನಾಗುತ್ತೆ ಇಕ್ವೇಶನ್? M1 ಇಂಟು M2 ಇಸ್ ಈಕ್ವಲ್ ಟು ಏನು? -1 ಆಗುತ್ತೆ. ಇದು ಕೂಡ ನೆನಪಿರ್ಬೇಕು ನಿಮ್ಗೆ. ಎರಡು ಲೈನ್ ನ ಯಾವಾಗ ನಾವು ಪರ್ಪೆಂಡಿಕ್ಯುಲರ್ ಅಂತ ಕರಿತೀವಿ ಅಂತ ಅಂದ್ರೆ, ಆ ಎರಡೂ ಲೈನ್ದು ಸ್ಲೋಪ್ ಕಂಡಿಡಿದ್ ಬಿಟ್ಟು ಪ್ರಾಡಕ್ಟ್ ಮಾಡಿದ್ರೆ ಆನ್ಸರ್ ಏನ್ ಬರ್ಬೇಕು? -1 ಬರ್ಬೇಕು. ಅಂದ್ರೆ ರೆಸಿಪ್ರೋಕಲ್. ಅಂದ್ರೆ ಅವಾಗ M1 ಇಸ್ ಈಕ್ವಲ್ ಟು ಏನಾಗುತ್ತೆ ಹೇಳು? -1/M2 ಆಗುತ್ತೆ. ಅಥವಾ M2 ಇಸ್ ಈಕ್ವಲ್ ಟು ಏನಾಗುತ್ತೆ? -1/M1 ಆಗುತ್ತೆ. ಸೊ ಇದು ನಿಮ್ಗೆ ಲಾಜಿಕ್ ಗೊತ್ತಿರಬೇಕು. ಇದು ಪ್ಯಾರಲಲ್ ಮತ್ತೆ ಪರ್ಪೆಂಡಿಕ್ಯುಲರ್ ಕಂಡೀಷನ್. ಓಕೆ, ಪ್ಯಾರಲಲ್ ಅಂದ್ರೆ ಏನಿರುತ್ತೆ ಹೇಳು? ಸ್ಲೋಪ್ ಸೇಮ್ ಇರುತ್ತೆ. ಪರ್ಪೆಂಡಿಕ್ಯುಲರ್ ಅಂತ ಅಂದ್ರೆ ಪ್ರಾಡಕ್ಟ್ -1 ಬರುತ್ತೆ. ಓಕೆ, ಈಗ ಯೋಚನೆ ಮಾಡಿ, ಇನ್ನೊಂದು ಲಾಜಿಕ್ ಹೇಳ್ಬಿಡ್ತೀನಿ ನೋಡಿ. ಈಗ ಇಲ್ಲೇನಾಗ್ಬಿಡುತ್ತೆ ನೋಡಿ, ಈಗ ಲೈನ್ 1 ಮತ್ತೆ ಲೈನ್ 2 ಕೊಡ್ತೀನಿ ನಿಮ್ಗೆ. ಪರ್ಪೆಂಡಿಕ್ಯುಲರ್ ಕಂಡೀಷನ್ ಹೆಂಗೆ ಫಾಸ್ಟ್ ಆಗಿ ಆನ್ಸರ್ ಹೇಳೋದು ಅಂತ ಹೇಳ್ಬಿಡ್ತೀನಿ ನೋಡಿ. ಈಗ ಲೈನ್ 1 2 ಇತ್ತು ಅಂತ ಅನ್ಕೊಳ್ಳಿ, ಸ್ಲೋಪು. ಲೈನ್ 2 ಏನಿರುತ್ತೆ ಹೇಳು? ಲೈನ್ 1 ಲೈನ್ 2 ಅಂತಿಂತ M1 M2 ಅಂತೀನಿ. M1 M2 ಕಂಡೀಷನ್ಸ್ಗಳು. ಓಕೆ, ಇದ್ಯಾವುದಕ್ಕಿದು? ಪರ್ಪೆಂಡಿಕ್ಯುಲರ್ಗೆ ಹೆಂಗ್ ಮಾಡ್ತೀರಪ್ಪ? M1 2 ಇದೆ ಅಂತ ಅನ್ಕೊಳ್ಳಿ. M2 ಏನ್ ಬರುತ್ತೆ ನೋಡು. ಹೆಂಗ್ ಗೊತ್ತಾ ಆನ್ಸರ್ ಹೇಳೋದು? ಮೈನಸ್ ಬರಿಬೇಕು ಫಸ್ಟ್. ಇಲ್ಲಿ ಪ್ಲಸ್ ಇದೆ ಅಂತ ಅಂದ್ರೆ ಇಲ್ಲಿ ಮೈನಸ್ ಬರಿಬೇಕು. 1/2 ಬರಿಬೇಕು. ಓಕೆ, ಅಂದ್ರೆ ಮೈನಸ್ ಆಫ್ ದಿ ರೆಸಿಪ್ರೋಕಲ್. ಓಕೆ, ಈಗ ಸಪೋಸ್ ಇದು -3 ಇದೆ ಅಂತ ಅನ್ಕೊಳ್ಳಿ. ಇಲ್ಲಿ ಮೈನಸ್ ಇರುತ್ತೆ, ಇಲ್ಲಿ ಪ್ಲಸ್ ಬರಿಬೇಕು. 1/3 ಅಂತ ಬರೀ ರೆಸಿಪ್ರೋಕಲ್ ತಗೋಬೇಕು. ಈಗ ಇದು 3/2 ಅಂತ ಇರುತ್ತೆ, +3/2 ಅಂತ ಇರುತ್ತೆ. ಇಲ್ಲೇ ಬರಿಬೇಕು ಅಂದ್ರೆ ಮೈನಸ್ ಬರಿಬೇಕು, ರೆಸಿಪ್ರೋಕಲ್ ತಗೋಬೇಕು. ರೆಸಿಪ್ರೋಕಲ್ ಅಂದ್ರೆ ಏನ್ ಹೇಳು? -2/3. ಡೈರೆಕ್ಟ್ ಆಗಿ ಹೇಳ್ಬೇಕು. ಯಾಕಂದ್ರೆ ಎಕ್ಸಾಮ್ ನಲ್ಲಿ ಏನಾಗ್ಬಿಡುತ್ತೆ, M1 ಇಂಟು M2 ಇಸ್ ಈಕ್ವಲ್ ಟು -1 ಅಂತ ಬರ್ಕೊಂಡು ಅದನ್ನೆಲ್ಲ ಸಿಂಪ್ಲಿಫೈ ಮಾಡ್ಕೊಂಡು ಅವೆಲ್ಲ ಮಾಡಂಗಿಲ್ಲ. ಡೈರೆಕ್ಟ್ ಆಗಿ ಬರ್ಕೋಬೇಕು. ಈಗ -4/7 ಅಂತ ಇರುತ್ತೆ. ಇದೇನಾಗುತ್ತಪ್ಪ? +7/4 ಅದಲ್ವಾ? ಅದೇ ನಿಮ್ಗೆ ಪ್ಯಾರಲಲ್ ಅಂತ ಏನಾದ್ರು ಕೊಟ್ರೆ M1 M2 ಗೆ ಏನಾಗುತ್ತೆ ಕಂಡೀಷನ್ಸ್? M1 M2 ಇದು 1 ಇದ್ರೆ ಇದಾಗುತ್ತೆ 1 ಆಗುತ್ತೆ, ಇದು 3 ಇದ್ರೆ 3, ಯಾಕಂದ್ರೆ ಈಕ್ವಲ್ ಅಲ್ವಾ. ಓಕೆ, ಸೊ -1/2 ಇದ್ರೆ ಇದು ಕೂಡ -1/2 ಇರುತ್ತೆ. ಓಕೆ, ನಾನು ಇದ್ರೆ ನೀನು ಅಲ್ಲ ಕಣಮ್ಮ, ಇದು ನಾನೂನೇ ಆಗುತ್ತೆ. ನಾನು ಇದ್ರೆ ನಾನೂನೇ ಆಗುತ್ತೆ. ಅದಲ್ವಾ? ಅರ್ಧಲ್ವಾ? ಕ/ಸ ಸ್ಲೋಪ್ ಏನಾಗುತ್ತೆ ಇರೋದು ಈಗ? -ಸ/ಕ ಇಷ್ಟೇ. ಓಕೆ, ನೀ/ನ ಅಂತ ಇದ್ರೆ ಇಲ್ಲಿ ಏನಾಗುತ್ತೆ ಸ್ಲೋಪ್? ಇಲ್ಲಿ ನೀ/ನ ಯಾವಾಗ ಸೇಮ್ ಆಗುತ್ತೆ? ಪ್ಯಾರಲಲ್ ಇದ್ದಾಗ. ಪರ್ಪೆಂಡಿಕ್ಯುಲರ್ ಇದ್ದಾಗ ಗೊತ್ತಾಯ್ತು, ಪ್ಯಾರಲಲ್ ಇದ್ದಾಗ ಗೊತ್ತಾಯ್ತು. ಕ್ಲಾರಿಟಿ ಸಿಕ್ತು ಇಷ್ಟೇ. ಓಕೆ, ಇದ್ರ ಕತೆ ಮುಗೀತು. ಪ್ಯಾರಲಲ್ ಪರ್ಪೆಂಡಿಕ್ಯುಲರ್ ಇದೆಲ್ಲ. ನೆಕ್ಸ್ಟ್ ಡಿಫ್ರೆಂಟ್ ಫಾರ್ಮ್ಸ್ ಆಫ್ ಈಕ್ವೇಶನ್ಸ್ ಆಫ್ ಲೈನ್ಸ್ ಅಂತ ಬರುತ್ತೆ. ಡಿಫ್ರೆಂಟ್ ಫಾರ್ಮ್ಸ್ ಆಫ್ ಈಕ್ವೇಶನ್ಸ್ ಆಫ್ ಲೈನ್ಸ್. ಡಿಫ್ರೆಂಟ್ ಫಾರ್ಮ್ಸ್ ಆಫ್ ಈಕ್ವೇಶನ್ಸ್ ಆಫ್ ಲೈನ್ ಅಲ್ಲಿ ಪ್ಯಾರಲಲ್ ಮತ್ತೆ ಹಾರಿಜಾಂಟಲ್ ಅಂಡ್ ವರ್ಟಿಕಲ್ ಲೈನ್ಸ್ ಬಗ್ಗೆ ನಿಮ್ಗೆ ಆಲ್ರೆಡಿ ಗೊತ್ತಿದೆ. ಸೊ ಅದು ಬಿಟ್ರೆ ನಿಮ್ಗೆ ಫಸ್ಟ್ ಒನ್ ಬರೋದು ಅದೆಲ್ಲ ಮಾಡ್ತೀರಾ. ನಿಮ್ಗೆ ಮೇಜರ್ ಆಗಿ ಹೇಳ್ಕೊಡ್ತೀನಿ ಲೈನ್ಸ್ ಗಳ ಬಗ್ಗೆ. ಸ್ಲೋಪ್ ಪಾಯಿಂಟ್ ಫಾರ್ಮ್ ಬರುತ್ತಲ್ವಾ? ಸ್ಲೋಪ್ ಪಾಯಿಂಟ್ ಫಾರ್ಮ್ ಅಂದ್ರೆ ಐಡಿಯಾ ಇದೆಯಾ?
ಸ್ಲೋಪ್ ಪಾಯಿಂಟ್ ಫಾರ್ಮ್ ಅಂದ್ರೆ ಅಂತ ಹೇಳ್ತೀವಿ ಅಂದ್ರೆ ಒಂದು ಕೋಆರ್ಡಿನೇಟ್ ಸಿಸ್ಟಮ್ ತಗೊಳ್ಳಿ, ಇದು ಎಕ್ಸ್ ಆಕ್ಸಿಸ್, ಇದು ವೈ ಆಕ್ಸಿಸ್, ಹೌದಲ್ವಾ? ಇದು ಲೈನ್ ತಗೊಳ್ಳಿ, ಇದ್ಯಾವುದೋ ಒಂದು ಲೈನ್. ಈ ಲೈನ್ದು ಸ್ಲೋಪ್ ಗೊತ್ತಿದೆ ಅಂತ ಅನ್ಕೊಳ್ಳೋಣ, ಈ ಲೈನ್ದು ಸ್ಲೋಪ್ ಗೊತ್ತಿದೆ ಅಂತ ಅನ್ಕೊಳ್ಳೋಣ, ಅದನ್ನ ಎಂ ಅಂತ ಅನ್ಕೊಳ್ಳೋಣ. ಇದೊಂದು ಪಾಯಿಂಟ್ ಇದೆ ಅಂತ ಅನ್ಕೊಳ್ಳೋಣ, ಈ ಲೈನ್ ಮೇಲೆ ಒಂದು ಪಾಯಿಂಟ್ ಇದೆ, ಪಿ ಅನ್ನೋ ಒಂದು ಪಾಯಿಂಟ್ x1, y1 ಅಂತ. ಈ ಲೈನ್ದು ಸ್ಲೋಪ್ ಗೊತ್ತು, ಈ ಲೈನ್ ಮೇಲೆ ಒಂದು ಪಾಯಿಂಟ್ ಗೊತ್ತು, ಸ್ಲೋಪು ಪಾಯಿಂಟ್ ಎರಡೂ ಗೊತ್ತು. ಆ ಹೆಸರು ಹೇಳ್ತಾ ಇದೆ ಏನಂತ, ಸ್ಲೋಪು ಪಾಯಿಂಟ್ ಅಂತ. ಇಂಥ ಟೈಮ್ ನಲ್ಲಿ ನಾವೇನಾದ್ರೂ ಸ್ಲೋಪ್ ಏನದು ಈಕ್ವೇಶನ್ ಕಂಡುಹಿಡಿಬಹುದಾ ಅಂತ. ಎಸ್, ಯು ಕ್ಯಾನ್ ಫೈಂಡ್ ದಿ ಈಕ್ವೇಶನ್. ಈಕ್ವೇಶನ್ ಹೆಂಗ್ ಕಂಡುಹಿಡಿತೀಯಪ್ಪ ಅಂತ ಅಂದ್ರೆ ನೋಡು, ಈಕ್ವೇಶನ್ ಏನಾಗುತ್ತೆ ಅಂದ್ರೆ y ನೆನ್ಪಿಟ್ಕೋಬೇಕು, y ಮೈನಸ್ y1 ಇಸ್ ಈಕ್ವಲ್ ಟು m ಇಂಟು x ಮೈನಸ್ x1 ಆಗುತ್ತೆ. x ಮೈನಸ್ x1 ಆಗುತ್ತೆ, ಅರ್ಧಲ್ವಾ? ಇದು ಯಾವಾಗ ಯೂಸ್ ಮಾಡ್ಬೇಕಪ್ಪ ಈ ತರ? ಸ್ಲೋಪ್ ಕೊಟ್ಟಾಗ, ಪಾಯಿಂಟ್ ಕೊಟ್ಟಾಗ. ಒಂದು ಸ್ಲೋಪ್ ಕೊಟ್ಬಿಟ್ಟು ಒಂದು ಪಾಯಿಂಟ್ ಕೊಟ್ಬಿಟ್ಟು ಫೈಂಡ್ ದಿ ಈಕ್ವೇಶನ್ ಅಂತ ಕೇಳ್ತಾನೆ. ಎಕ್ಸಾಂಪಲ್ ಕೊಡ್ತೀನಿ ನೋಡಿ ಬೇಕಾದ್ರೆ. ಸೊ ಒಂದು ಎಕ್ಸಾಂಪಲ್, ಇದು ನೆನಪಿರ್ಲಿ, ಇದು ಒಂದು ಎಕ್ಸಾಂಪಲ್ ಬರ್ಕೊ. ಈಗ ನೋಡಿ, ಈಗ ಸ್ಲೋಪು 2 ಕೊಟ್ಟ, ಪಾಯಿಂಟ್ -1, 4 ಅಂತ ಕೊಟ್ಟ. ಕ್ಯಾನ್ ಯು ಫೈಂಡ್ ದಿ ಈಕ್ವೇಶನ್? ಈಕ್ವೇಶನ್ ಹೇಳಿ, ಹೆಂಗ್ ಕಂಡಿದ್ದೀರಾ? ಇಷ್ಟೇ ಕೊಡ್ತಾನೆ. ಈಕ್ವೇಶನ್ ಹೆಂಗ್ ಕಂಡಿದಪ್ಪ ಅಂತ ಅಂದ್ರೆ ವೆರಿ ಸಿಂಪಲ್. ಏನು, y ಮೈನಸ್ y1. y1 ಅಂದ್ರೆ ಏನು? y1 ಅಂದ್ರೆ ಏನು? ಇದೇ x1, ಇದೇ y1. 4 ಇಸ್ ಈಕ್ವಲ್ ಟು m. m ಅಂದ್ರೆ ಏನು? 2 ಇಂಟು x ಮೈನಸ್ x1 ಅಂದ್ರೆ ಏನು? -1. ಇಲ್ಲೊಂದು ಮೈನಸ್ ಅದಕ್ಕೆ ಏನಾಗ್ತದೆ? +1 ಆಗುತ್ತೆ. ಸಿಂಪ್ಲಿಫೈ ಮಾಡೋದಷ್ಟೇ. y ಮೈನಸ್ 4 ಇಸ್ ಈಕ್ವಲ್ ಟು 2x ಪ್ಲಸ್ 2 ಆಗುತ್ತೆ. ಸೊ ಇವಾಗ ಇವನ್ನೆಲ್ಲ ಆ ಕಡೆ ತಗೊಂಡೋಗಿ, y ಮೈನಸ್ 4 ಆ ಕಡೆ ತಗೊಂಡ್ರೆ ಏನಾಗುತ್ತೆ? 2x ಫಸ್ಟ್ ಇರುತ್ತೆ ಇಲ್ಲಿ, ಈ y ಈ ಕಡೆ ಹೋದ್ರೆ -y ಆಗುತ್ತೆ, -4 ಆ ಕಡೆ ಹೋದ್ರೆ +4, ಇಲ್ಲಿ +2 ಇರುತ್ತೆ, ಟೋಟಲ್ ಏನಾಗುತ್ತೆ? +6 ಇಸ್ ಈಕ್ವಲ್ ಟು 0 ಆಗುತ್ತೆ. ಅದೇ ನಿಮ್ಮ ಈಕ್ವೇಶನ್ ಆಫ್ ಸ್ಟ್ರೈಟ್ ಲೈನ್ ವೇರ್ ದ ಸ್ಲೋಪ್ ಈಸ್ -2 ಅಂಡ್ ಪಾಸಿಂಗ್ ಥ್ರೂ ದ ಪಾಯಿಂಟ್ -1, 4. ಇಷ್ಟೇ, ಇದು ಸ್ಲೋಪ್ ಪಾಯಿಂಟ್ ಫಾರ್ಮ್. ಸೆಕೆಂಡ್ ಒನ್ ಏನಪ್ಪಾ ಅಂತ ಅಂದ್ರೆ 2 ಪಾಯಿಂಟ್ ಫಾರ್ಮ್ ಅಂತ ಹೇಳ್ತೀವಿ. ಸೆಕೆಂಡ್ ಒನ್ ಯಾವ ಫಾರ್ಮ್ ಅಂತ ಅಂದ್ರೆ 2 ಪಾಯಿಂಟ್ ಫಾರ್ಮ್ ಅಂತ. ಸೆಕೆಂಡ್ ಒನ್ 2 ಪಾಯಿಂಟ್ ಫಾರ್ಮ್. 2 ಪಾಯಿಂಟ್ ಫಾರ್ಮ್. 2 ಪಾಯಿಂಟ್ ಫಾರ್ಮ್ ಏನಪ್ಪಾ ಅಂತ ಹೇಳುತ್ತೆ ಅಂದ್ರೆ, ನಮಗೆ ಒಂದು ಕೋಆರ್ಡಿನೇಟ್ ಸಿಸ್ಟಮ್ ತಗೊಳ್ಳಿ, ಎಕ್ಸ್ ಆಕ್ಸಿಸ್, ವೈ ಆಕ್ಸಿಸ್. ಇದರಲ್ಲಿ ಈ ಲೈನ್ ಇದೆಯಲ್ವಾ, ಈ ಲೈನ್ ಮೇಲೆ 2 ಪಾಯಿಂಟ್ ಕೊಟ್ಟಿದ್ದಾರೆ ಅಂತ ಅನ್ಕೊಳ್ಳೋಣ. ಇದು x1, y1, ಇದು x2, y2. 2 ಪಾಯಿಂಟ್ ಕೊಟ್ಟಿದ್ದಾನೆ, ಇದು p ಪಾಯಿಂಟ್, ಇದು q ಪಾಯಿಂಟ್. ಇವಾಗ ನೀವು ಈಕ್ವೇಶನ್ ಕಂಡುಹಿಡಿಬಹುದಾ ಅಂತ ಅಂದ್ರೆ ಎಸ್, ಯು ಕ್ಯಾನ್ ಫೈಂಡ್ ದಿ ಈಕ್ವೇಶನ್. ಹೇಗೆ ಅಂತ ಕೇಳಿದ್ರೆ, ನೀವು ಫಸ್ಟ್ ಏನ್ ಮಾಡಿ ಅಂತ ಅಂದ್ರೆ ಸ್ಲೋಪ್ ನ ಕಂಡುಹಿಡಿದು ಬಿಡಿದಕ್ಕೆ. ದಿಸ್ ಇಸ್ ಆಕ್ಚುಲಿ ದಿ ಸ್ಪೆಷಲ್ ಕೇಸ್ ಆಫ್ ಸ್ಲೋಪ್ ಪಾಯಿಂಟ್ ಫಾರ್ಮ್. ಸ್ಲೋಪ್ ಏನಾಗುತ್ತೆ ಇದರಿಂದ? m is equal to ಏನ್ ಫಾರ್ಮುಲಾ? 2 ಪಾಯಿಂಟ್ ಕೊಟ್ಟರೆ ಯು ಕ್ಯಾನ್ ಫೈಂಡ್ ದಿ ಸ್ಲೋಪ್ ಆಫ್ ದಿ ಲೈನ್. y2 ಮೈನಸ್ y1 ಡಿವೈಡೆಡ್ ಬೈ x2 ಮೈನಸ್ x1. ಸೊ ಇದರಿಂದ ನಿಮಗೆ ಯು ವಿಲ್ ಗೆಟ್ ದಿ ಸ್ಲೋಪ್. ಸ್ಲೋಪ್ ಗೊತ್ತು, ಒಂದು ಪಾಯಿಂಟ್ ಗೊತ್ತು, ಅದೇ ಫಾರ್ಮುಲಾ ಹಾಕ್ಬಿಡಿ. ಮತ್ತೆ ಏನ್ ಫಾರ್ಮುಲಾ? y ಮೈನಸ್ ಏನು, y1 ಇಸ್ ಈಕ್ವಲ್ ಟು m ಇಂಟು x ಮೈನಸ್ x1. ಅದೇ ಸ್ಲೋಪ್ ಗೊತ್ತಿರುತ್ತೆ, ಅದೇ ಮತ್ತೆ ಸ್ಲೋಪ್ ಪಾಯಿಂಟ್ ಫಾರ್ಮೇ ಹಾಕಿ. ಅಥವಾ ನೀನು ಹಿಂಗ್ ಬರಿಬಹುದು, ಇದನ್ನ ಜನರೇಟ್ ಮಾಡೋದಾದ್ರೆ y ಮೈನಸ್ y1 ಇಸ್ ಈಕ್ವಲ್ ಟು m ಅಂದ್ರೆ ಏನಪ್ಪ? y2 ಮೈನಸ್ y1 ಡಿವೈಡ್ ಬೈ x2 ಮೈನಸ್ x1 ಇಂಟು x ಮೈನಸ್ x1. ಓಕೆನಾ? ಅಂದ್ರೆ ದಿಸ್ ಇಸ್ ನಥಿಂಗ್ ಬಟ್ ಸ್ಪೆಷಲ್ ಕೇಸ್ ಆಫ್ ಎ ಸ್ಲೋಪ್ ಪಾಯಿಂಟ್ ಫಾರ್ಮ್. ಓಕೆ, ಅಂದ್ರೆ ಅಲ್ಲಿ ಸ್ಲೋಪ್ ನ ಡೈರೆಕ್ಟ್ ಆಗಿ ಕೊಟ್ಟಿರ್ತಾನೆ. 2 ಪಾಯಿಂಟ್ ಫಾರ್ಮ್ ಅಲ್ಲಿ ಸ್ಲೋಪ್ ನ ನೀನ್ ಕಂಡಿಡ್ಕೋತೀಯ, ನೀನು ಸ್ಲೋಪ್ ನ ಕಂಡಿಡ್ಕೊಂಡು ಈ ಜಾಗಕ್ಕೆ ಸಬ್ಸ್ಟಿಟ್ಯೂಟ್ ಮಾಡ್ತೀಯ. ಅಲ್ಲಿ ಸ್ಲೋಪ್ ನ ಡೈರೆಕ್ಟ್ ಆಗಿ ಕೊಟ್ಟಿರ್ತಾನೆ. ಇದು ಕೆಲಸ. ಅಂದ್ರೆ ಇವೆರಡು 2 ಪಾಯಿಂಟ್ ಫಾರ್ಮ್, ಸ್ಲೋಪ್ ಪಾಯಿಂಟ್ ಫಾರ್ಮ್ ಎರಡು ಒಂದೇನೆ, ಬೇರೆ ಬೇರೆ ಏನಲ್ಲ. ಓಕೆ, ಸೊ ಇದು ಗೊತ್ತಿರ್ಬೇಕು ನಿಮ್ಗೆ ಲಾಜಿಕ್ಸ್. 2 ಪಾಯಿಂಟ್ ಫಾರ್ಮ್ ಕೊಟ್ರೆ ಏನ್ ಮಾಡ್ತೀರಾ? ಫಸ್ಟ್ ಸ್ಲೋಪ್ ಎತ್ಕೋತೀರಾ, ಸ್ಲೋಪ್ ಕಂಡುಹಿಡಿರಿ. ಸ್ಲೋಪ್ ಕಂಡುಹಿಡ್ಬಿಟ್ಟು ಆ ಸ್ಲೋಪ್ ಪಾಯಿಂಟ್ ಫಾರ್ಮ್ ಇತ್ತಲ್ಲ, ಈ ಫಾರ್ಮ್ ಇದಕ್ಕೆ ಅಪ್ಲೈ ಮಾಡಿ ಅಷ್ಟೇ. ನೆಕ್ಸ್ಟ್ ಸ್ಲೋಪ್ ಇಂಟರ್ಸೆಪ್ಟ್ ಫಾರ್ಮ್ ಅಂತ ಬರುತ್ತೆ. ಸ್ಲೋಪ್ ಇಂಟರ್ಸೆಪ್ಟ್ ಫಾರ್ಮ್ ಅಂತ ಬರುತ್ತೆ. ಸ್ಲೋಪ್ ಇಂಟರ್ಸೆಪ್ಟ್ ಫಾರ್ಮ್ ಅಂತ ಏನ್ ಹೇಳುತ್ತೆ ಈ ಸ್ಲೋಪ್ ಇಂಟರ್ಸೆಪ್ಟ್ ಫಾರ್ಮ್? ಸ್ಲೋಪ್ ಇಂಟರ್ಸೆಪ್ಟ್ ಅಲ್ಲಿ ನಿಮ್ಗೆ 2 ತರ ಬರ್ತವೆ. ಓಕೆ, ಇಂಟರ್ಸೆಪ್ಟ್ಸ್. ಒಂದು ಎಕ್ಸ್ ಇಂಟರ್ಸೆಪ್ಟ್ ಕೊಟ್ಟಾಗ, ಇನ್ನೊಂದು ವೈ ಇಂಟರ್ಸೆಪ್ಟ್ ಕೊಟ್ಟಾಗ. ಫಸ್ಟ್ ಆಫ್ ಆಲ್ ಸರ್, ಇಂಟರ್ಸೆಪ್ಟ್ ಅಂದ್ರೆ ಏನು ಸರ್? ನಮಗೆ ಗೊತ್ತಾಗ್ತಿಲ್ವಲ್ಲ ಸರ್. ಇಂಟರ್ಸೆಪ್ಟ್ ಅಂದ್ರೆ ಏನ್ ಗೊತ್ತಾ? ವೆರಿ ಸಿಂಪಲ್ ಕಂಡ್ರೋ. ಈಗ ಒಂದು ಕೋಆರ್ಡಿನೇಟ್ ಸಿಸ್ಟಮ್ ತಗೊಳ್ಳೋಣ, ಎಕ್ಸ್ ಆಕ್ಸಿಸ್,
ವೈ ಆಕ್ಸಿಸ್. ಈಗ ನಾವೊಂದು ಈಕ್ವೇಶನ್ ಲೈನ್ ತಗೊಳ್ಳೋಣ. ದಿಸ್ ಇಸ್ ಆಕ್ಚುಲಿ ದ ಲೈನ್, ದಿಸ್ ಇಸ್ ದಿ ಲೈನ್ ಎಲ್ ಅಲ್ವಾ. ಈಗ ಯೋಚನೆ ಮಾಡಿ, ಈ ಲೈನ್ ಇದೆಯಲ್ವಾ, ಈ ಲೈನು ನಮ್ಮ ಎಕ್ಸ್ ಆಕ್ಸ್ ನ ಕಟ್ ಮಾಡ್ತಿದ್ಯಾ ಇಲ್ವಾ? ಎಲ್ಲಿ ಕಟ್ ಮಾಡ್ತಾ ಇದೆ? ದಿಸ್ ಇಸ್ ದ ಪಾಯಿಂಟ್ ಅಲ್ವಾ, ಇದ್ರಲ್ಲಿ ಕಟ್ ಮಾಡ್ತಾ ಇದೆ. ಈಗ ಇದು ಆರಿಜಿನ್ ಅಲ್ವಾ, ಇಲ್ಲಿಂದ ಇಲ್ಲಿಗೆ ಇದೆಯಲ್ಲ ಡಿಸ್ಟೆನ್ಸ್, ಇದನ್ನೇ ನಾವು ಎಕ್ಸ್ ಇಂಟರ್ಸೆಪ್ಟ್ ಅಂತ ಕರಿತೀವಿ. ಐ ಸೇ ಸಮ್ ಡಿಸ್ಟೆನ್ಸ್ ಡಿ ಅಂತ ಅಂದ್ಕೊಂಡ್ರೆ, ಸೊ ಇದು ಡಿ ಕಾಮ 0 ಆಗುತ್ತಲ್ವಾ ಆರ್ಡಿನೇಟ್ಸ್. ಅಂದ್ರೆ ಈ ಡಿಸ್ಟೆನ್ಸ್ ನೇ ನಾವೇನಂತ ಕರಿತೀವಿ? ಎಕ್ಸ್ ಇಂಟರ್ಸೆಪ್ಟ್ ಅಂತ ಕರಿತೀವಿ. ಎಕ್ಸ್ ಇಂಟರ್ಸೆಪ್ಟ್ ಇಸ್ ನಥಿಂಗ್ ಬಟ್ ವಾಟ್? ಇಟ್ ಇಸ್ ದ ಡಿಸ್ಟೆನ್ಸ್ ಫ್ರಮ್ ದಿ ಆರಿಜಿನ್ ಟು ದ ಪಾಯಿಂಟ್ ವೇರ್ ದ ಲೈನ್ ಕಟ್ಸ್ ಎಕ್ಸ್ ಆಕ್ಸಿಸ್. ಓಕೆ, ಅದನ್ನೇ ನಾವು ಎಕ್ಸ್ ಇಂಟರ್ಸೆಪ್ಟ್ ಅಂತ ಕರಿತೀವಿ. ನಿಮ್ಗೆ ಈ ಲೈನ್ದು ಸ್ಲೋಪ್ ಕೊಟ್ಟಿರ್ತಾನೆ, ಒಂದು ಲೈನ್ ಇದೆಯಲ್ಲ, ಆ ಲೈನ್ದು ಸ್ಲೋಪ್ ಕೊಡ್ತಾನೆ, ಮತ್ತೆ ಆ ಎಕ್ಸ್ ಇಂಟರ್ಸೆಪ್ಟ್ ನ ಕೊಡ್ತಾನೆ. ಅವಾಗ ಈಕ್ವೇಶನ್ ಹೆಂಗೆ ಹೇಳ್ಬೇಕಂದ್ರೆ, y is equal to m into x minus d. ಇವಕ್ಕೆಲ್ಲ ಪ್ರೂಫ್ ಇದೆ, ನಾನು ಅವೇನು ಕೊಡ್ತಾ ಇಲ್ಲ, ಡೈರೆಕ್ಟ್ ಆಗಿ ಫಾರ್ಮುಲಾಸ್ ಕೊಡ್ತಾ ಇದ್ದೀನಿ. ರಿಮೆಂಬರ್, ಯು ಮಸ್ಟ್ ರಿಮೆಂಬರ್, ಅರ್ಥ ಯು ಮಸ್ಟ್ ರಿಮೆಂಬರ್ ಅಷ್ಟೇ. ಇದು ಯಾವಾಗ ಯೂಸ್ ಮಾಡ್ಬೇಕಪ್ಪ ಈ ಫಾರ್ಮುಲಾನ? ಎಂ ಅಂದ್ರೆ ಏನು? ಸ್ಲೋಪು. ಡಿ ಅಂದ್ರೆ ಏನು? ಎಕ್ಸ್ ಇಂಟರ್ಸೆಪ್ಟ್. ಡಿ ಅಂದ್ರೆ ಬೇಕಾದ್ರೆ ಬರ್ಕೊಳ್ಳಿ, ಡಿ ಅಂದ್ರೆ ಏನು? ಎಕ್ಸ್ ಇಂಟರ್ಸೆಪ್ಟ್. ವೈ ಇಂಟರ್ಸೆಪ್ಟ್ ಕೊಟ್ಟರೆ, ವೈ ಇಂಟರ್ಸೆಪ್ಟ್ ಅಂದ್ರೆ ಏನು? ಹಿಂಗಿರುತ್ತೆ, ಈ ತರ ಲೈನ್ ಇರುತ್ತೆ ಅಂತ ಅನ್ಕೊಳ್ಳಿ. ಇದನ್ನೇ ನಾನು ಸಿ ಅಂತ ಕರಿತೀನಿ. ಸಿ ನ ಯೂಶಲಿ ಲೆಟರ್ ನ ವೈ ಇಂಟರ್ಸೆಪ್ಟ್ ಯೂಸ್ ಮಾಡೋದಕ್ಕೆ, ಡಿನೋಟ್ ಮಾಡೋದಕ್ಕೆ ಬಳಸ್ತಾರೆ. ದಿಸ್ ಇಸ್ ವಾಟ್ ವೈ ಇಂಟರ್ಸೆಪ್ಟ್ ಅಂದ್ರೆ. ವೈ ಇಂಟರ್ಸೆಪ್ಟ್ ಇಸ್ ನಥಿಂಗ್ ಬಟ್ ದ ಡಿಸ್ಟೆನ್ಸ್ ಫ್ರಮ್ ದಿ ಆರಿಜಿನ್ ಟು ದ ಪಾಯಿಂಟ್ ವೇರ್ ದ ಲೈನ್ ಕಟ್ಸ್ ವೈ ಆಕ್ಸಿಸ್. ಇಲ್ಲಿಂದ ಇಲ್ಲಿರೋ ಡಿಸ್ಟೆನ್ಸ್ ನೇ ನಾವು ವೈ ಇಂಟರ್ಸೆಪ್ಟ್ ಅಂತ ಕರಿತೀವಿ. ಇಲ್ಲಿ ಸಿ ಅಂತ ಅಂದ್ರೆ ವೈ ಇಂಟರ್ಸೆಪ್ಟ್. ಈ ತರ ಕೊಟ್ಟಾಗ ಫಾರ್ಮುಲಾ ಏನಪ್ಪಾ ಅಂದ್ರೆ, y is equal to mx ಪ್ಲಸ್ ಸಿ ಅಂತ. y is equal to mx ಪ್ಲಸ್ ಸಿ ಅಂತ ಹೇಳ್ತೀವಿ. ಅರ್ಥ ಆಯ್ತಲ್ವಾ? ಸೊ ಇದು ಕತೆ. ಸಿ ಅಂದ್ರೆ ಏನು? ವೈ ಇಂಟರ್ಸೆಪ್ಟ್. ಅಲ್ಲಿ ಡಿ ಅಂದ್ರೆ ಏನು? ಎಕ್ಸ್ ಇಂಟರ್ಸೆಪ್ಟ್. ಈ ಫಾರ್ಮುಲಾ ಹೆಂಗ್ ಬಂತು ಅಂತ ಬೇಡ, ಬಯಟ್ ಹೊಡಿರಿ. ಯಾವಾಗ ಈ ಫಾರ್ಮುಲಾಗಳು ಯೂಸ್ ಮಾಡ್ತೀರಾ ಅಂತ ಅಂದ್ರೆ, ಒಂದು ಸ್ಲೋಪ್ ಕೊಟ್ಟು ಎರಡರಲ್ಲಿ ಒಂದು ಇಂಟರ್ಸೆಪ್ಟ್ ಕೊಟ್ರೆ, ಸ್ಲೋಪು ಮತ್ತೆ ಎಕ್ಸ್ ಇಂಟರ್ಸೆಪ್ಟ್ ಕೊಟ್ರೆ ಇದನ್ನ ಯೂಸ್ ಮಾಡಿ, ಸ್ಲೋಪು ಮತ್ತೆ ವೈ ಇಂಟರ್ಸೆಪ್ಟ್ ಕೊಟ್ರೆ ಇದನ್ನ ಯೂಸ್ ಮಾಡಿ ಅಷ್ಟೇ. ನೆಕ್ಸ್ಟ್, ಸರ್ ನಮ್ಮ ಹತ್ರ ಒಂದು ಲೈನ್ ಇದೆ ಸರ್, ಆ ಲೈನ್ದು ಎರಡೂ ಇಂಟರ್ಸೆಪ್ಟ್ ನನಗೆ ಗೊತ್ತು ಸರ್, ಅದನ್ನ ನಾವು ಇಂಟರ್ಸೆಪ್ಟ್ ಫಾರ್ಮ್ ಅಂತ ಕರೀತಾರೆ. ಇಂಟರ್ಸೆಪ್ಟ್ ಫಾರ್ಮ್ ಅಂತ ಕರೀತಾರೆ. ಇಂಟರ್ಸೆಪ್ಟ್ ಫಾರ್ಮ್ ಅಂತ ಅಂದ್ರೆ ಹೆಂಗಿರುತ್ತೆ ಗೊತ್ತಾ? ಈ ತರ ಇರುತ್ತೆ. ಎಕ್ಸ್ ಆಕ್ಸಿಸ್, ಸೊ ವೈ ಆಕ್ಸಿಸ್ ಈ ತರ ಇರುತ್ತೆ. ಸೊ ದಿಸ್ ಇಸ್ ವಾಟ್ ಎಕ್ಸ್ ಇಂಟರ್ಸೆಪ್ಟ್. ಇದು ಎ ಅಂತ ಅನ್ಕೊಳ್ಳೋಣ ಸುಮ್ಮನೆ ಲೆಟರು, ಇದನ್ನ ಬಿ ಅಂತ ಅನ್ಕೊಳ್ಳೋಣ. ಓಕೆ, ಎಕ್ಸ್ ಇಂಟರ್ಸೆಪ್ಟ್ ಇದನ್ನ ಎಕ್ಸ್ ಇಂಟರ್ಸೆಪ್ಟ್. ಲೈನ್ ಎಕ್ಸ್ ಆಕ್ಸ್ ನ ಎಲ್ಲಿ ಕಟ್ ಮಾಡ್ತದೆ ಅದು. ವೈ ಇಂಟರ್ಸೆಪ್ಟ್ ಅಂದ್ರೆ ಏನು? ಲೈನ್ ವೈ ಆಕ್ಸ್ ನ ಎಲ್ಲಿ ಕಟ್ ಮಾಡ್ತಿದೆ ಅದು. ಒಂದೇ ಲೈನು ಎಕ್ಸ್ ಆಕ್ಸಿಸ್ ನು ಕಟ್ ಮಾಡ್ತಾ ಇದೆ, ವೈ ಆಕ್ಸಿಸ್ ನು ಕಟ್ ಮಾಡ್ತಾ ಇದೆ. ಅಂದ್ರೆ ನಮಗೆ ಎಕ್ಸ್ ಇಂಟರ್ಸೆಪ್ಟ್ 2 ಸಿಗುತ್ತೆ, ವೈ ಇಂಟರ್ಸೆಪ್ಟ್ 2 ಸಿಗುತ್ತೆ. ಸೊ ಲೆಟ್ ಅಸ್ ಅಸ್ಯೂಮ್ ದಟ್ ಎ ಇಸ್ ದ ಎಕ್ಸ್ ಇಂಟರ್ಸೆಪ್ಟ್ ಅಂಡ್ ಬಿ ಇಸ್ ದ ವೈ ಇಂಟರ್ಸೆಪ್ಟ್. ಅಂತ ಟೈಮ್ ನಲ್ಲಿ ಈಕ್ವೇಶನ್ ಹೇಳ್ಬಹುದಾ ಸರ್ ಅಂತ ಅಂದ್ರೆ ಹೇಳ್ಬಹುದು. ಏನಾಗುತ್ತೆ ಅಂದ್ರೆ ಎಕ್ಸ್ ಅಪಾನ್ ಎ ಪ್ಲಸ್ ವೈ ಅಪಾನ್ ಬಿ is equal to 1. That is the intercept form. ಯಾವಾಗ ಇದನ್ನ ಯೂಸ್ ಮಾಡ್ಬೇಕು ಹೇಳು? ಎರಡೂ ಇಂಟರ್ಸೆಪ್ಟ್ ನ ಕೊಟ್ಟಾಗ, ಎಕ್ಸ್ ಇಂಟರ್ಸೆಪ್ಟ್ ವೈ ಇಂಟರ್ಸೆಪ್ಟ್ ಎರಡನ್ನೂ ಕೊಟ್ಟಾಗ. ಇಲ್ಲ ಅಂತ ಯು ಕ್ಯಾನ್ ಸಿಂಪ್ಲಿಫೈ ದಿಸ್ ಅಂಡ್ ಗೆಟ್ ದಿ ಆನ್ಸರ್. ನೀವು ಸಿಂಪ್ಲಿಫೈ ಮಾಡಿ ಎಲ್ಸಿಎಂ ತಗೊಂಡ್ರೆ ಏನಾಗುತ್ತೆ? ಬಿ ಎಕ್ಸ್ ಆಗುತ್ತೆ, ಬಿ ಇಂಟು ಎಕ್ಸ್ ಪ್ಲಸ್ ಎ ಇಂಟು ವೈ ಡಿವೈಡೆಡ್ ಬೈ ಎ ಬಿ ಇರುತ್ತೆ. ಅದನ್ನ ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ? ಈ ಒಂದ್ ಜೊತೆ ಕ್ರಾಸ್ ಮಾಡಿದ್ರೆ ಎ ಬಿ ಆಗ್ಬಿಡುತ್ತೆ. ಇದು ಕೂಡ ಅದೇನೆ. ಓಕೆ, ಎಕ್ಸಾಮ್ ನಲ್ಲೆಲ್ಲ ಡೈರೆಕ್ಟ್ ಆಗಿ ಇದನ್ನ ಯೂಸ್ ಮಾಡ್ಬೇಕು ಟಕ್ ಟಕ್ ಅಂತ. ಓಕೆನಾ? ಈಗ ಎಕ್ಸ್ ಇಂಟರ್ಸೆಪ್ಟ್ 1 ಕೊಟ್ಟ, ವೈ ಇಂಟರ್ಸೆಪ್ಟ್ 2 ಕೊಟ್ಟ. ಓಕೆನಾ? ಸೊ ಇದಕ್ಕೆ ನೀವು ಈಕ್ವೇಶನ್ ಹೇಳಿ ಅಂತ ಹೆಂಗ್ ಮಾಡ್ಬೇಕು ನೋಡಿ. ಈಗ ಸಿಂಪಲ್ ಆಗಿ ಹೇಳ್ಬೇಕು. ಬಿ ತಗೋಬೇಕು, ಬಿ ನಲ್ಲಿ 2 ತಗೋಬೇಕು. ಇದು ಎಕ್ಸ್ ಇಂಟರ್ಸೆಪ್ಟ್ ಅಂತ ಅನ್ಕೊಳಪ್ಪ, ಇದು ಎಕ್ಸ್ ಇಂಟರ್ಸೆಪ್ಟ್, ಇದೇನಿದು ವೈ ಇಂಟರ್ಸೆಪ್ಟ್. ಈಕ್ವೇಶನ್ ಹೇಳು ಅಂತಂದ್ರೆ ಹಿಂಗ್ ಹೇಳ್ಬೇಕು. ಹೆಂಗೆ? ಓಕೆ, ಈ 2 ಇದೆಯಲ್ಲ, ಆ 2ಗೆ ಎಕ್ಸ್ ನ ಮಲ್ಟಿಪ್ಲೈ ಮಾಡಬೇಕು, ಪ್ಲಸ್ ಹಾಕೋಬೇಕು. ಈ 1ಗೆ ವೈ ಮಲ್ಟಿಪ್ಲೈ ಮಾಡಬೇಕು, 1y ಇಸ್ ಈಕ್ವಲ್ ಟು ಅವೆರಡನ್ನು ಮಲ್ಟಿಪ್ಲೈ ಮಾಡ್ಬೇಕು. ಏನು? 2. ಅಂದ್ರೆ ಸಿಂಪಲ್ ಆಗಿ ಹೇಳ್ತೀನಿ ಅಂದ್ರೆ 2x ಪ್ಲಸ್ ವೈ ಮೈನಸ್ 2 ಇಸ್ ಈಕ್ವಲ್ ಟು 0. ಓಕೆ, ಇನ್ನೊಂದು ಹೇಳಿ ನೋಡೋಣ. -3 ಮತ್ತೆ 4 ಅಂದ್ರೆ ಇದು ಎಕ್ಸ್ ಇಂಟರ್ಸೆಪ್ಟ್, ಇದು ವೈ ಇಂಟರ್ಸೆಪ್ಟ್. ಓಕೆ, ಹೇಳಪ್ಪ ಡೈರೆಕ್ಟ್ ಆಗಿ ಆನ್ಸರ್ ಹೇಳು. ಈ 4 ತಗೋಬೇಕು ಫಸ್ಟ್, ವೈ ಇಂಟರ್ಸೆಪ್ಟ್ ನ ತಗೊಂಡು ಅದಕ್ಕೆ ಎಕ್ಸ್ ನ ಮಲ್ಟಿಪ್ಲೈ ಮಾಡಬೇಕು. ನೋಡು,
ಬಿ ಅಂದ್ರೆ ವೈ ಇಂಟರ್ಸೆಪ್ಟ್ ತಾನೆ, ವೈ ಇಂಟರ್ಸೆಪ್ಟ್ ನ ತಗೊಂಡು ಎಕ್ಸ್ ನ ಮಲ್ಟಿಪ್ಲೈ ಮಾಡ್ತಾ ಇದ್ದೀನಿ. ಓಕೆ, ನೆಕ್ಸ್ಟ್ ಏನು, ಮೈನಸ್ 3y ಇಸ್ ಈಕ್ವಲ್ ಟು ವಾಟ್, -12. ಅವಾಗ ಡೈರೆಕ್ಟ್ ಆಗಿ 4x ಮೈನಸ್ 3y ಪ್ಲಸ್ 12 ಇಸ್ ಈಕ್ವಲ್ ಟು 0 ಅಂತ ಹೇಳ್ತೀವಿ. ಅರ್ಥ ಆಯ್ತಲ್ವಾ? ಅಂದ್ರೆ ಈ ತರ ಡೈರೆಕ್ಟ್ ಆಗಿ ಹೇಳೋದನ್ನ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಓಕೆ, ನಿಮ್ಗೆ ಎಷ್ಟೊಂದು ಸ್ಟೆಪ್ಸ್ ಅವಾಯ್ಡ್ ಆಗ್ತಾ ಹೋಗುತ್ತೆ. ಸೊ ಇದನ್ನ ಯಾವಾಗ ಯೂಸ್ ಮಾಡ್ಬೇಕಂದ್ರೆ ಎರಡು ಇಂಟರ್ಸೆಪ್ಟ್ಗಳನ್ನ ಕೊಟ್ಟಾಗ ನೀವು ಇದನ್ನ ಯೂಸ್ ಮಾಡ್ಬೇಕಾಗತ್ತೆ. ಸೊ ನೆಕ್ಸ್ಟ್ ಇಷ್ಟು ಗೊತ್ತಿರ್ಲಿ ಸಾಕು ನಿಮ್ಗೆ, ಇನ್ನೇನು ಬೇಕಾಗಿಲ್ಲ. ಅದ್ರ ಜೊತೆಗೆ ನಿಮ್ಗೆ ಇನ್ನೊಂದು ಏನ್ ಬೇಕಪ್ಪ ಅಂದ್ರೆ ಜನರಲ್ ಈಕ್ವೇಶನ್ ಅಂತ ಬರುತ್ತೆ ನೋಡು. ಜನರಲ್ ಈಕ್ವೇಶನ್ ಆಫ್ ಸ್ಟ್ರೈಟ್ ಲೈನ್ ಹೆಂಗಿರುತ್ತೆ ಅಂತ ಅಂದ್ರೆ, ಯಾವುದೇ ಒಂದು ಜೆಮೆಟ್ರಿನಲ್ಲಿ ಯಾವುದೇ ಒಂದು ಟಾಪಿಕ್ ನ ತಗೊಂಡ್ರೆ ಎಲ್ಲಾ ಒಂದು ಜೆಮೆಟ್ರಿಕಲ್ ಫಿಗರ್ಸ್ಗೂ ಕೂಡ ಒಂದೊಂದು ಈಕ್ವೇಶನ್ ಅಂತ ಇರುತ್ತೆ. ನೀವು ಇಲ್ಲಿ ಸ್ಟ್ರೈಟ್ ಲೈನ್ ನೋಡ್ತೀರಾ, ನಿಮಗೆ ಕಾನಿಕಲ್ಲಿ ಸರ್ಕಲ್ ನೋಡ್ತೀರಾ, ಎಲಿಪ್ಸು, ಹೈಪರ್ಬೋಲಾ, ಪ್ಯಾರಾಬೋಲಾ, ಈ ತರ ಯಾವುದೇ ಒಂದು ತಗೊಂಡ್ರು ಕೂಡ ಅದಕ್ಕೊಂದೊಂದು ಈಕ್ವೇಶನ್ ಹೇಳ್ತೀವಿ. 3 ಡೈಮೆನ್ಷನಲ್ಲೂ ಕೂಡ ಈಕ್ವೇಶನ್ ಹೇಳ್ತೀವಿ. ಈಕ್ವೇಶನ್ ಆಫ್ ಸ್ಟ್ರೈಟ್ ಲೈನ್ ಅಂತ ಹೇಳ್ತೀವಿ, ಈಕ್ವೇಶನ್ ಆಫ್ ಪ್ಲೇನ್ ಅಂತ ಹೇಳ್ತೀವಿ. ಎಲ್ಲದಕ್ಕೂ ಒಂದು ಈಕ್ವೇಶನ್ ಇರುತ್ತೆ. ಅದೇ ತರ ಸ್ಟ್ರೈಟ್ ಲೈನ್ಗೆ ಈಕ್ವೇಶನ್ ಏನಪ್ಪಾ ಜನರಲ್ ಈಕ್ವೇಶನ್ ಅಂತ ಅಂದ್ರೆ ಈ ತರ ಇರುತ್ತೆ. ಅಂದ್ರೆ ax ಪ್ಲಸ್ by ಪ್ಲಸ್ c ಇಸ್ ಈಕ್ವಲ್ ಟು 0. ಇದೇ ನಮ್ಮ ಜನರಲ್ ಈಕ್ವೇಶನ್ ಆಫ್ ಸ್ಟ್ರೈಟ್ ಲೈನ್. ಓಕೆ, ಒಂದು ಸ್ಟ್ರೈಟ್ ಲೈನ್ ನೋಡೋದಕ್ಕೆ ಈ ಫಾರ್ಮ್ಯಾಟ್ ನಲ್ಲಿ ಇರುತ್ತೆ. ವೇರ್ a b c ಆರ್ ವಾಟ್, ವೇರ್ a b c ಬಿಲಾಂಗ್ಸ್ ಟು ರಿಯಲ್ಸ್, ಎನಿ ರಿಯಲ್ ನಂಬರ್ಸ್, ಯಾವುದೋ ಒಂದು ರಿಯಲ್ ನಂಬರ್ಗಳಾಗಿರ್ತವೆ. ಓಕೆ, ಸೊ ಈ ತರ ಇದ್ರೆ ನಾವು ಇದನ್ನ ಅಂತ ಹೇಳ್ತೀವಿ, ಸ್ಟ್ರೈಟ್ ಲೈನ್ ಅಂತ ಕರಿತೀವಿ. ಮಸ್ಟ್ ಅಂಡ್ ಶುಡ್ ನೀವೇನ್ ನೆನ್ಪಿಟ್ಕೋಬೇಕಪ್ಪ ಇಲ್ಲಿ ಅಂತ ಅಂದ್ರೆ, ಈ ಸ್ಟ್ರೈಟ್ ಲೈನ್ ನಾವು ಇಲ್ಲಿವರೆಗೂ ಸ್ಲೋಪು, ಎಕ್ಸ್ ಇಂಟರ್ಸೆಪ್ಟು, ವೈ ಇಂಟರ್ಸೆಪ್ಟು, ಅದು ಇದು ಎಲ್ಲ ಕೊಟ್ಬಿಟ್ಟು ಈಕ್ವೇಶನ್ ಕಂಡಿಡಿಯಕ್ಕೆ ಹೇಳ್ತಿದ್ವಿ. ಈಗ ರಿವರ್ಸ್ ಮಾಡ್ತೀವಿ ಎಲ್ಲಾರ. ಈಕ್ವೇಶನ್ ಕೊಟ್ಬಿಟ್ಟು ಅದ್ರದ್ದು ಎಕ್ಸ್ ಇಂಟರ್ಸೆಪ್ಟ್ ಏನಪ್ಪಾ, ವೈ ಇಂಟರ್ಸೆಪ್ಟ್ ಏನಪ್ಪಾ ಅಂತ ಕೇಳ್ತೀವಿ, ಸ್ಲೋಪ್ ಏನಪ್ಪಾ ಅಂತ. ಅದು ನಿಮಗೆ ಗೊತ್ತಿರ್ಬೇಕು. ಕರೆಕ್ಟ್ ಆಗಿ ಬರ್ಕೊಳ್ಳಿ, ಈ ಫಾರ್ಮುಲಾಗಳ ಕರೆಕ್ಟ್ ಆಗಿ ನೆನ್ಪಿಟ್ಕೊಳ್ಳಿ. 3 ಫಾರ್ಮುಲಾ ಬರ್ತವೆ, ಆ 3 ನೆನ್ಪಿಟ್ಕೊಂಡು ಸಿಂಪಲ್ ಆಗಿ ಹೇಳ್ಕೊಡ್ತೀನಿ. ಸ್ಲೋಪ್ ಏನಾಗತ್ತಪ್ಪ ಅಂದ್ರೆ ನೆನ್ಪಿದ್ಯಾ, -a/b ಆಗುತ್ತೆ. ಎಕ್ಸ್ ಇಂಟರ್ಸೆಪ್ಟ್ ಏನಾಗುತ್ತಪ್ಪ ಅಂದ್ರೆ, ಎಕ್ಸ್ ಇಂಟರ್ಸೆಪ್ಟ್ ನಿಮಗೆ ಫಾರ್ಮುಲಾ ಬಂದ್ಬಿಟ್ಟು -c/a ಆಗುತ್ತೆ. ವೈ ಇಂಟರ್ಸೆಪ್ಟ್ ಫಾರ್ಮುಲಾ ಬಂದ್ಬಿಟ್ಟು -c/b ಆಗುತ್ತೆ. ಈ ಎಲ್ಲಾ ಫಾರ್ಮುಲಾಗಳನ್ನ ನೀವು ಬ್ಯಾಟ್ ಹೊಡಿಬೇಕು. ಓಕೆ, ನೆನ್ಪಿಟ್ಕೊಂಡಿರ್ಬೇಕು. ಓಕೆ, ಇಷ್ಟು ಅಂದ್ರೆ ಈಕ್ವೇಶನ್ ಅವನೇ ಕೊಡ್ತಾನೆ. ಈಕ್ವೇಶನ್ ಅವನೇ ಕೊಟ್ಬಿಟ್ಟು ಸ್ಲೋಪ್ ಹೇಳಪ್ಪ, ಎಕ್ಸ್ ಇಂಟರ್ಸೆಪ್ಟ್ ಹೇಳಪ್ಪ, ವೈ ಇಂಟರ್ಸೆಪ್ಟ್ ಹೇಳಪ್ಪ ಅಂತ ಕೇಳ್ತಾನೆ. ನೀವು ಹೇಳೋ ತರ ಇರಬೇಕು. ಓಕೆನಾ? ನೀವು ಫಸ್ಟ್ ಏನ್ ಮಾಡ್ಬೇಕು, ಎ ಅಂದ್ರೆ ಏನು, ಬಿ ಅಂದ್ರೆ ಏನು, ಸಿ ಅಂದ್ರೆ ಏನು ಅಂತ ತಗೋಬೇಕು. ಅದಾದ್ಮೇಲೆ ಏನ್ ಮಾಡ್ಬೇಕು, ಫಾರ್ಮುಲಾಗಳನ್ನ ಅಪ್ಲೈ ಮಾಡ್ಬೇಕು. ಸ್ಲೋಪ್ಗೆ ಫಾರ್ಮುಲಾ ಹೇಳ್ರಿ ಒಂದ್ಸರಿ, -a/b. ಎಕ್ಸ್ ಇಂಟರ್ಸೆಪ್ಟ್ಗೆ, ವೈ ಇಂಟರ್ಸೆಪ್ಟ್ಗೆ, ವೆರಿ ಗುಡ್. ಈಗ ಒಂದು ಈಕ್ವೇಶನ್ ಕೊಡ್ತೀನಿ, 3 ಹೇಳ್ತೀರಾ? ಎಸ್, ನಾನು ಬರೀತೀನಿ, ಸುಮ್ಮನೆ ಹೇಳ್ಬಿಡಿ ಬೇಗ ಬೇಗ. ಓಕೆ, ಈಕ್ವೇಶನ್ ಹೇಳ್ಬಿಡಪ್ಪ. 3x ಪ್ಲಸ್ 2y ಪ್ಲಸ್ 1 ಇಸ್ ಈಕ್ವಲ್ ಟು 0. ಎಕ್ಸ್ ಇಂಟರ್ಸೆಪ್ಟ್, ವೈ ಇಂಟರ್ಸೆಪ್ಟ್, ಸ್ಲೋಪ್. ಫಸ್ಟ್ ಸ್ಲೋಪ್ ಹೇಳು, ಎಂ ಬರುತ್ತೆ ಹೇಳು. -a/b. ಮೈನಸ್ ಎ ಅಂದ್ರೆ ಏನಲ್ಲಿ, ಎ ಅಂದ್ರೇನು, ಎ ಅಂದ್ರೆ 3, ಇದು ಎ, ಇದು ಸೈನ್ ಕೂಡ ತಗೋಬೇಕು. ಇದೇನಿದು ಸಿ, ಎ ಬಿ ಸಿ. -a/b ತಾನೆ. ಎ ಅಂದ್ರೇನು 3 ಬೈ ಬಿ ಅಂದ್ರೇನು 2. ಎಕ್ಸ್ ಇಂಟರ್ಸೆಪ್ಟ್ ಹೇಳು, ಸಿ, ಸಿ ಅಂದ್ರೇನು 1/3. ವೆರಿ ಗುಡ್. ವೈ ಇಂಟರ್ಸೆಪ್ಟ್ ಹೇಳು, -1/2. ಇನ್ನೊಂದು ಈಕ್ವೇಶನ್ ತಗೊಳ್ಳಿ, ಹೆಂಗ್ ಬರೀತೀರ ನೋಡ್ತೀವಿ. 2y ಮೈನಸ್ 5x ಮೈನಸ್ 4 ಇಸ್ ಈಕ್ವಲ್ ಟು 0 ಹೇಳಿ. ನಿಮ್ಗೆ ಗೊತ್ತಾಗಿಲ್ಲ ಅಂತಾರೆ ಫಸ್ಟ್ ಎ ಬಿ ಸಿ ಬರ್ಕೊಂಬಿಡಿ. ವಾಟ್ ಈಸ್ ಎ ಫಸ್ಟ್ ಆಫ್ ಆಲ್? ನೋಡು, ಎ ಅಂದ್ರೆ ನಿಮಗೆ ಕನ್ಫ್ಯೂಷನ್ ಮಾಡಕ್ಕೆ ಎಕ್ಸ್ ವೈ ಉಲ್ಟಾ ಕೊಟ್ಟಿದ್ದಾನೆ ಅಷ್ಟೇ. ಎ ಅಂತ ಅಂದ್ರೆ ಎಕ್ಸ್ ಕೋಎಫಿಷಿಯಂಟ್, ಅದು -5. ಬಿ ಅಂತ ಅಂದ್ರೆ 2, ಸಿ ಅಂದ್ರೆ -4. ಈಗ ನನಗೆ ಹೇಳ್ತಾರೆ ನಮ್ಮ ಮಕ್ಕಳು. ಓಕೆ, ಎಂ ಅಂದ್ರೇನು, -a/b. ಮೈನಸ್ ಎ ಅಂದ್ರೇನು -5, ಅದೇನಾಗ್ತದೋ
ಪ್ಲಸ್ ಆಗುತ್ತೆ ಬೈ ಬಿ. ಬಿ ಅಂದ್ರೆ ಎಷ್ಟು? 2. ಎಕ್ಸ್ ಇಂಟರ್ಸೆಪ್ಟ್ ಏನಾಗುತ್ತೆ? ಮೈನಸ್ ಸಿ ಬೈ, ಮೈನಸ್ ಅಂದ್ರೆ ಇದು ಏನಾಗುತ್ತೆ? +4 ಆಗ್ಬಿಡುತ್ತೆ, ಯಾಕಂದ್ರೆ ಅಲ್ಲಿ -4 ಇದೆ, ಬೈ ಎ. ಎ ಅಂದ್ರೆ ಎಷ್ಟು? -5 ಅಂದ್ರೆ -4/5. ವೈ ಇಂಟರ್ಸೆಪ್ಟ್ ಏನಾಗುತ್ತೆ? ವೈ ಇಂಟರ್ಸೆಪ್ಟ್ ಬಂದ್ಬಿಟ್ಟು -c ಬೈ ಎ ಅಂದ್ರೆ ಮೈನಸ್ ಅಂದ್ರೆ ಪ್ಲಸ್ ಆಗ್ಬಿಡುತ್ತೆ. ಎ ಅಂದ್ರೆ ಎಷ್ಟು? ಸಾರಿ, -c ಬೈ ಬಿ ತಾನೆ. ಬಿ ಅಂದ್ರೆ ಎಷ್ಟು? 2. ಸೊ ವಿಚ್ ಇಸ್ ಈಕ್ವಲ್ ಟು 2 ಅಂತ ಗೊತ್ತಾಯ್ತಲ್ವಾ? ಸೊ ಈ ತರ ನಿಮಗೆ ಹೇಳ್ಬೋದು. ಈಕ್ವೇಶನ್ ಕೊಟ್ಟು ನಿಮಗೆ ಸ್ಲೋಪ್, ಎಕ್ಸ್ ಇಂಟರ್ಸೆಪ್ಟ್, ವೈ ಇಂಟರ್ಸೆಪ್ಟ್ ಹೇಳ್ತೀರಾ. ಇದು ಒಂದು ಕತೆ. ಮತ್ತೆ ಇನ್ನೊಂದು ತುಂಬಾ ಫ್ರೀಕ್ವೆಂಟ್ ಆಗಿ ಕೇಳುವಂತಹ ಕ್ವಶನ್ಸ್ ಏನಪ್ಪಾ ಅಂತ ಅಂದ್ರೆ, ಇದು ತುಂಬಾ ಇಂಪಾರ್ಟೆಂಟ್. ಏನಪ್ಪಾ ಅಂದ್ರೆ, ಈಕ್ವೇಶನ್ ಆಫ್ ಎ ಲೈನ್ ಪರ್ಪೆಂಡಿಕ್ಯುಲರ್, ಇಲ್ಲಾಂದ್ರೆ ಇನ್ನೊಂದು ಒಂದು ಹೆಡ್ಡಿಂಗ್ ತರ ಬರ್ಕೊಂಬಿಡಿ ನೋಡಿ. ಯಾವುದೇ ಒಂದು ಜನರಲ್ ಈಕ್ವೇಶನ್ ಇರುತ್ತಲ್ರೋ, ax + by + c = 0 ಅಂತ ಇರುತ್ತೆ. ಓಕೆನಾ? ಏನಿದು ಅಂತ ಕೇಳಿದ್ರೆ ಅಂತ ಹೇಳ್ಬೇಕು, ಒಂದು ಲೈನ್ದು ಈಕ್ವೇಶನ್ ಅದು. ಈಗ ಇದರಲ್ಲಿ ಫ್ರೀಕ್ವೆಂಟ್ ಆಗಿ ಕೇಳ್ತಿದ್ದಾನೆ ಅಂತ ಹೇಳ್ತಿದ್ದೀನಿ, ನೋಟ್ ಮಾಡ್ಕೊಳ್ಳಿ. ಓಕೆನಾ? ಇದ್ರ ಬಗ್ಗೆ ಒಂದು 2 ರಿಂದ 3 ಸರಿ ಎಕ್ಸಾಮ್ ಅಲ್ಲಿ ಕೇಳಿದ್ದಾನೆ. ಸಿಂಪಲ್ ಆಗಿ ಆನ್ಸರ್ ಮಾಡುವಂತ ಟಾಪಿಕ್ ಇದು. ಈಗ ಇಲ್ಲಿ 2 ಕೇಸ್ ಅಬ್ಸರ್ವ್ ಮಾಡ್ತೀನಿ ನಾನು. ಒಂದು ಲೈನ್ ಕೊಟ್ಟಿದ್ದಾರೆ, ಆ ಲೈನ್ಗೆ ಯಾವ್ದೋ ಒಂದು ಲೈನು ಪ್ಯಾರಲಲ್ ಆಗಿದೆ. ಪ್ಯಾರಲಲ್ ಆಗಿದೆ ಅಂದ ತಕ್ಷಣ ಆ ಲೈನ್ ನೋಡಕ್ ಹೆಂಗಿರುತ್ತೆ ಅಂತ ಅಂದ್ರೆ, ನೆನ್ಪಿಟ್ಕೊಂಡ್ಬಿಡಿ, ax + by + k = 0 ಈ ತರ ಇರುತ್ತೆ. ಈಗ ನಾನ್ ನಿಮಗೆ ಕೇಳೋದು, ಇದು ಕೊಟ್ಟಿರೋ ಲೈನು, ಈ ಲೈನ್ಗೆ ಪ್ಯಾರಲಲ್ ಆಗಿರುವಂತಹ ಲೈನು ಹಿಂಗೆ ಕಾಣುತ್ತಂತೆ ಅಂದ್ರೆ ಯೋಚನೆ ಮಾಡಿ, ಇದಕ್ಕೂ ಏನ್ ಡಿಫ್ರೆನ್ಸ್ ಕಾಣ್ತಾ ಇದೆ ನಿಮ್ಗೆ? ಇಲ್ಲೂ ax + by ಇದೆ, ಇಲ್ಲೂ ಕೂಡ ಏನಿದೆ? ax + by ಇದೆ. ಅಲ್ಲಿ ಸಿ ಇದೆ, ಇಲ್ಲೇನಿದೆ? ಕೆ ಇದೆ. ಅಂದ್ರೆ ಕಾನ್ಸ್ಟೆಂಟ್ ಮಾತ್ರ ವೇರಿ ಆಗುತ್ತೆ. ಪ್ಯಾರಲಲ್ ಲೈನ್ಸ್ ನೋಡಕ್ ಹೆಂಗಿರ್ತವೆ ಅಂದ್ರೆ, ಈ ಪೋರ್ಷನ್ ಇದೆಯಲ್ಲ, ಈ ಪೋರ್ಷನ್ಗಳು ಸಿಮಿಲರ್ ಆಗಿರ್ತವೆ. ಓಕೆ, ಸೊ ಅದು ನಿಮಗೆ ಗೊತ್ತಿರಬೇಕು. ಪರ್ಪೆಂಡಿಕ್ಯುಲರ್ ಲೈನ್ ಹೆಂಗಿರುತ್ತೆ ಸರ್ ನೋಡೋದಕ್ಕೆ? ಸೊ ಇದಕ್ಕೇನಾದ್ರೂ ಒಂದು ಪರ್ಪೆಂಡಿಕ್ಯುಲರ್ ಇದೆ ಅಂತ ಲೈನ್ ಅಂದ್ಕೊಳ್ಳಿ. ಅದು ನೋಡಕ್ ಹೆಂಗಿರುತ್ತೆ ಅಂತ ಅಂದ್ರೆ, ಇದು ನೋಡಕ್ ಹೆಂಗಿರುತ್ತೆ ಅಂದ್ರೆ ನೋಡಿ, ಈಗ ಈ ತರ ಪರ್ಪೆಂಡಿಕ್ಯುಲರ್ ಹೇಳ್ಬೇಕಂದ್ರೆ ಏನ್ ಮಾಡ್ಬೇಕಂದ್ರೆ, ಈ ಎ ಮತ್ತೆ ಬಿ ನ ಎಕ್ಸ್ಚೇಂಜ್ ಮಾಡ್ಕೋಬೇಕು. ಎಕ್ಸ್ ವೈ ಎಲ್ಲ ಅಲ್ಲೇ ಇರ್ತದೆ, ಎ ಮತ್ತೆ ಬಿ ನ ಎಕ್ಸ್ಚೇಂಜ್ ಮಾಡ್ಕೊಂಬಿಡಿ. ಫಸ್ಟ್ ಟೈಮ್ ಬರೀಬೇಕು, ಇಲ್ಲಿ ಬಿ ಎಕ್ಸ್ ಬರ್ಕೊಳ್ಳಿ, ಇಲ್ಲೇನ್ ಬರ್ಕೊಳ್ಳಿ? ಎ ವೈ ಬರ್ಕೊಳ್ಳಿ. ಬಟ್ ವೈ ಕೋಎಫಿಷಿಯಂಟ್ ಏನ್ ಬರುತ್ತೆ ಅದಕ್ಕೆ ನೆಗೆಟಿವ್ ಮಾಡಬೇಕು, ಸೈನ್ ಚೇಂಜ್ ಮಾಡಬೇಕು, ಮೈನಸ್ ಹಾಕೋಬೇಕು. ಪ್ಲಸ್ ಕೆ ಇರುತ್ತೆ, ಕಾನ್ಸ್ಟೆಂಟ್ ಚೇಂಜ್ ಇರುತ್ತೆ. ಓಕೆನಾ? ಸೊ ಈ ತರ ಇರುತ್ತೆ ಈಕ್ವೇಶನ್. ಓಕೆ, ಇದು ನಿಮ್ಗೆ ಕ್ವಶನ್ ಕೇಳಿದಾನೆ, ಅದಕ್ಕೋಸ್ಕರನೇ ಮಾಡ್ತಾ ಇರೋದು ಈ ಕ್ವಶನ್ಸ್ಗಳನ್ನ. ಒಂದು ಎಕ್ಸಾಂಪಲ್ ಮಾಡ್ತೀನಿ, ಒಂದು ಐಡಿಯಾ ಬರುತ್ತೆ. ಅದೇ ಲಾಜಿಕ್ ನ ಎಲ್ಲ ಕಡೆ ಯೂಸ್ ಮಾಡ್ಬೇಕು ನೀವು. ಬರ್ಕೊಳ್ಳಿ ಒಂದು ಎಕ್ಸಾಂಪಲ್, ಪ್ಯಾರಲಲ್ ಒಂದು, ಪರ್ಪೆಂಡಿಕ್ಯುಲರ್ ಒಂದು ಮಾಡ್ಬಿಡ್ತೀನಿ ನೋಡಿ. ಕ್ವಶನ್ ಏನಂತ ಕೊಡ್ತಾನೆ ಗೊತ್ತಾ? ಫೈಂಡ್ ದ ಇಕ್ವೇಶನ್ ಆಫ್ ಲೈನ್ passing through 1, 2 and parallel to the line 3x - 2y + 7 = 0. ಯಾವುದೋ ಒಂದು ಈಕ್ವೇಶನ್ ಕೊಟ್ಟೆ. ಹೆಂಗ್ ಮಾಡ್ತೀರಾ ಈ ಕ್ವಶನ್ಗೆ ಆನ್ಸರು? ನೋಡು, ಅವನು ಹೆಂಗ್ ಕೊಟ್ಟಿದ್ದಾನೆ ಅಂದ್ರೆ, ಒಂದು ಲೈನ್ ಕೊಟ್ಟಿದ್ದಾನೆ ಅಲ್ವೇನಪ್ಪ, ಆ ಲೈನ್ಗೆ ಪ್ಯಾರಲಲ್ ಆಗಿರುವಂತಹ ಲೈನ್ದು ಈಕ್ವೇಶನ್ ಕಂಡುಹಿಡಿಬೇಕು. ಮತ್ತೆ ಆ ಲೈನು ಈ 1, 2 ಮುಖಾಂತರ ಪಾಸ್ ಆಗ್ತಿದೆಯಂತೆ. ನೀನೇನ್ ಮಾಡ್ಬೇಕು? ಸಿಂಪಲ್ ಆಗಿ 3x - 2y + 7 = 0 ಇದು ಕೊಟ್ಟಿರೋ ಲೈನು. ನಾನ್ ನಿಮಗೆ ಕೇಳ್ತೀನಿ, ಇದಕ್ಕೆ ಪ್ಯಾರಲಲ್ ಆಗಿರುವಂತಹ ಲೈನು ಓಕೆ ಹೆಂಗಿರುತ್ತೆ ನೋಡಕ್ಕೆ? ಇವಾಗಿನ ಹೇಳ್ಕೊಟ್ನಲ್ಲ, ಈ ಪೋರ್ಷನ್ ಸೇಮ್ ಇರ್ಬೇಕಲ್ವಾ? ಈ ಪೋರ್ಷನ್ ಏನಿರ್ಬೇಕು? ಸೇಮ್ ಇರಬೇಕು. ಪ್ಯಾರಲಲ್ ಆದ್ರೆ 3x - 2y ಇರಬೇಕು, ಪ್ಲಸ್ k = 0 ಇರುತ್ತಲ್ವಾ? ಪ್ರೀವಿಯಸ್ ಹೇಳಿದೆ ತಾನೆ, ಪ್ಲಸ್ k = 0. ಈ ಕೆ ಕಂಡುಹಿಡಿಯೋದು ಮ್ಯಾಟ್ರ್, ಇಂಪಾರ್ಟೆಂಟ್. ಆ ಕೆ ನ ಹೆಂಗೆ ಕಂಡುಹಿಡಿತೀವಿ ಅಂದ್ರೆ, ಆ ಪಾಸಿಂಗ್ ಥ್ರೂ ದ ಪಾಯಿಂಟ್ ಅಂತ ಕೊಟ್ಟಿದ್ರಲ್ಲ, ಆ ಪಾಯಿಂಟ್ ಹಾಕೊಂಡ್ಬಿಡ್ತೀವಿ. ಪಾಯಿಂಟ್ ಹಾಕೊಂಡ್ಬಿಡು 1, 2 ನ. ಆ 1, 2 ಮತ್ತೆ ಇಲ್ಲಿ ಸಬ್ಮಿಟ್ ಮಾಡು, ಏನಾಗುತ್ತೆ? 1, 2 ಹಾಕೋದು, 1 ಮತ್ತೆ 2 ಹಾಕೋದು ಏನಾಗುತ್ತೆ? ಡೈರೆಕ್ಟ್ ಆಗಿ ಹೇಳಿ, 1, 2 ಪಾಸ್ ಮಾಡಿದಕ್ಕೆ 1, 2 ಇದು 3 ಆಗುತ್ತೆ, ಇದು -4 ಆಗುತ್ತೆ. ಏನಾಗುತ್ತೆ ಟೋಟಲ್ ಆನ್ಸರ್? -1 ಆ ಕಡೆ ಹೋದ್ರೆ ಏನಾಗುತ್ತೆ? k = ಬಂತು
ಪ್ಲಸ್ 1 ಬಂತು. ಈ ಪ್ಲಸ್ 1 ಮತ್ತೆ ಅಲ್ಲಿಗೆ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಪ್ಲಸ್ 1 ಏನು ಕೆ ಬರುತ್ತೆ, ಕೆ ನ ಮತ್ತೆ ಅಲ್ಲಿಗೆ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಅದೇ ಆನ್ಸರ್. ಏನಾಗುತ್ತೆ ಆನ್ಸರ್ ಈಗ 3x ಮೈನಸ್ 2y ಪ್ಲಸ್ 1 ಇಸ್ ಈಕ್ವಲ್ ಟು 0. ಇದೇ ನಮ್ಮ ಪರ್ಪೆಂಡಿಕ್ಯುಲರ್ ಲೈನ್. ಈ ಲೈನ್ಗೆ ಇರುವಂತ ಪರ್ಪೆಂಡಿಕ್ಯುಲರ್ ಲೈನ್. ಓಕೆ, ಸೊ ಪರ್ಪೆಂಡಿಕ್ಯುಲರ್ ಅಂತೀನಿ, ಏನದು ಪ್ಯಾರಲಲ್ ಲೈನ್, ಸಾರಿ. ಪರ್ಪೆಂಡಿಕ್ಯುಲರ್ ಒಂದು ಮಾಡಿ. ಈಗ ಈ ತರ ಕ್ವಶನ್ ಕೊಡ್ತಾನೆ, ಫೈಂಡ್ ದ equation of line passing through 3, 1 and perpendicular to the line x minus 2y plus 3 is equal to 0. ಈ ತರ ಕ್ವಶನ್ ಕೊಟ್ಟ. ಹೆಂಗ್ ಮಾಡ್ಬೇಕು ಇದಕ್ಕೆ? ವೆರಿ ಸಿಂಪಲ್. ಇದು ಹೆಂಗ್ ಮಾಡೋದು ಹಂಗೇನೆ ಮಾಡೋದು. ಹೆಂಗೆ? ಫಸ್ಟ್ ಬರ್ಕೋಬೇಕು ಇಕ್ವೇಶನ್ ಎಕ್ಸ್ ಮೈನಸ್ 2y ಪ್ಲಸ್ 3 ಇಸ್ ಈಕ್ವಲ್ ಟು 0 ಅಂತ. ಈಗ ಇದಕ್ಕೆ ಪರ್ಪೆಂಡಿಕ್ಯುಲರ್ ಲೈನ್ ಹೆಂಗಿರುತ್ತಪ್ಪ, ಏನಂತ ಹೇಳಿದ್ದೀನಿ ಹೇಳು? ಎಕ್ಸ್ ವೈ ಚೇಂಜ್ ಮಾಡಿ. ನೋಡಿ, ಈಗ ಎಕ್ಸ್ ವೈ ಚೇಂಜ್ ಮಾಡ್ಬೇಕಂದ್ರೆ ವೈ ಪಕ್ಕದಲ್ಲಿರೋ ಕಾನ್ಸ್ಟೆಂಟ್ ಮಾತ್ರ ತಗೋಬೇಕು, ಸೈನ್ ತಗೊಳಂಗಿಲ್ಲ. 2 ನ ಕಡೆ ಎತ್ಕೊಂಡ್ಬಿಡಿ, 2x, 1 ಈ ಕಡೆ ತಗೊಂಡ್ಬಿಡಿ, 1y ಆಗುತ್ತೆ, ಅಂದ್ರೆ y ಆಗುತ್ತೆ. ಇಲ್ಲೇ ಬರಿಬೇಕು, ಪ್ಲಸ್ y ಪ್ಲಸ್ k is equal to 0. k ಹೆಂಗ್ ಕಂಡು ಹಿಡಿತೀಯಾ? ವಾಟ್ ಈಸ್ k? ಪಾಯಿಂಟ್ ಕೊಟ್ಟಿದ್ದಾನಲ್ಲ, ಆ ಪಾಯಿಂಟ್ ನ ಪಾಸ್ ಮಾಡಿ ಇದಕ್ಕೆ 3,1 ಹಾಕೊಳ್ಳಿ. 3 ಹಾಕಿದ್ರೆ ಎಷ್ಟಾಗುತ್ತೆ? ಇದು 6 ಪ್ಲಸ್ 1 ಎಷ್ಟಾಗುತ್ತೆ? 7. k is equal to ಏನಾಗುತ್ತೆ? ಮೈನಸ್ 7 ಆಗುತ್ತೆ. ಈ k is equal to ಮೈನಸ್ 7 ಮತ್ತೆ ತಗೊಂಡ್ಬಂದು ಇಲ್ಲೇ ಹಾಕ್ಬೇಕು, ಅವಾಗ ಫೈನಲ್ ಆನ್ಸರ್ ಸಿಗುತ್ತೆ. ವಾಟ್ ಈಸ್ ದ ಆನ್ಸರ್? 2x ಪ್ಲಸ್ y ಮೈನಸ್ 7 is equal to 0. ಇದೆ ನಿಮ್ಮ ಆನ್ಸರು. ಈ ಲೈನು ಮತ್ತೆ ಈ ಲೈನು ಎರಡು ಏನಾಗಿರ್ತವೆ? ಪರ್ಪೆಂಡಿಕ್ಯುಲರ್ ಆಗಿರ್ತವೆ ಅಂತ ಹೇಳ್ತಾರೆ. ಓಕೆ, ಇದು ಮೆಥಡ್ ಅಪ್ಲೈ ಮಾಡಬೇಕು. ತುಂಬಾ ಫ್ರೀಕ್ವೆಂಟ್ ಆಗಿ ಇದೇ ತರ ಕ್ವಶನ್ಸ್ ಗಳನ್ನ ಕೇಳ್ತಾನೆ. ನೀವು ಡೈರೆಕ್ಟ್ ಆಗಿ ಇಷ್ಟು ಮಾಡಿದ್ರೆ ಸಾಕು, 40 ರಿಂದ 50 ಸೆಕೆಂಡ್ ಒಳಗೆ ಈ ಕ್ವಶನ್ ಮಾಡ್ಬೋದು ಆರಾಮಾಗಿ. ಬೇಗ ಮಾಡ್ಕೊಂಡು ಹೋಗ್ಬೇಕು. ನೀವು ಫಾರ್ಮಲ್ ಮೆಥಡ್ ಅಲ್ಲಿ ಮಾಡ್ತೀನಿ ಅಂದ್ರೆ ಸ್ಲೋಪ್ ಕಂಡಿಡ್ಕೋಬೇಕು, ಅದಾದ್ಮೇಲೆ ಅದು ಇದು ಏನೇನೋ ಮಾಡ್ಬೇಕು, ಕಂಡೀಷನ್ ಹಾಕ್ಬೇಕು, ಅವೆಲ್ಲ ರಿಸ್ಕ್. ನೆಕ್ಸ್ಟ್ ಇದಾದ್ಮೇಲೆ ನಿಮಗೆ ಇದನ್ನ ಕೇಳ್ತಾನೆ, ಡಿಸ್ಟೆನ್ಸ್ ಬಿಟ್ವೀನ್ ಪ್ಯಾರಲಲ್ ಲೈನ್ಸ್. ಡಿಸ್ಟೆನ್ಸ್ ಬಿಟ್ವೀನ್ ಪ್ಯಾರಲಲ್ ಲೈನ್ಸ್ ಒಂದು ಟಾಪಿಕ್. ಇನ್ನೊಂದು ಟಾಪಿಕ್ ಏನಪ್ಪಾ ಅಂದ್ರೆ ಡಿಸ್ಟೆನ್ಸ್ ಆಫ್ ಎ ಪಾಯಿಂಟ್. ಡಿಸ್ಟೆನ್ಸ್ ಬಗ್ಗೆ ಯಾವ ಕ್ವಶನ್ ಕೇಳ್ತಾನೆ ಅಂತ ನಾನು ಬರಿತಾ ಇದ್ದೀನಿ. ಡಿಸ್ಟೆನ್ಸ್ ಬಿಟ್ವೀನ್ ಪ್ಯಾರಲಲ್ ಲೈನ್ಸ್, ಇನ್ನೊಂದು ಡಿಸ್ಟೆನ್ಸ್ ಆಫ್ ಎ ಪಾಯಿಂಟ್ ಫ್ರಮ್ ಎ ಲೈನ್. ಈ ಎರಡೂ ಟಾಪಿಕ್ ಮೇಲೆ ಡಿಸ್ಟೆನ್ಸ್ ಬಗ್ಗೆ ಇರುವಂತದ್ದು. ಓಕೆ, ಮತ್ತೆ ಈ ಜೆಮೆಟ್ರಿ ಏನಿದೆ ಇದು ಒಂದೇ ಕಡೆ ಯೂಸ್ ಮಾಡಲ್ಲ, ಎಲ್ಲೆಲ್ಲಿ ಬರ್ತಾವೋ ಎಲ್ಲಾ ಕಡೆನೂ ಇದನ್ನ ಕ್ವಶನ್, ಈ ಟಾಪಿಕ್ ಫಾರ್ಮುಲಾಸ್ ಗಳನ್ನ ಯೂಸ್ ಮಾಡ್ತಾ ಇರ್ತೀವಿ. ಡಿಸ್ಟೆನ್ಸ್ ಬಿಟ್ವೀನ್ ಪ್ಯಾರಲಲ್ ಲೈನ್ಸ್ ಅಂತ ಅಂದ್ರೆ ಇದು ಲೈನ್ 1, ಇದು ಲೈನ್ 2. ಓಕೆ, ಎರಡು ಪ್ಯಾರಲಲ್ ಇರ್ತಾನೆ, ಇವೆರಡು ಮಧ್ಯೆ ಡಿಸ್ಟೆನ್ಸ್ ಏನಾಗುತ್ತೆ? ದಿಸ್ ಇಸ್ ದ ಡಿಸ್ಟೆನ್ಸ್, ಆಬ್ವಿಯಸ್ಲಿ ದ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್. ಓಕೆ, ಸೊ ನಿಮ್ಗೆ ಲೈನ್ 1 ನಾನೇ ಅಂತ ಅನ್ಕೊಂತೀನಿ ಅಂತ ಅಂದ್ರೆ ax ಪ್ಲಸ್ by ಪ್ಲಸ್ c1 ಅಂತ ಅನ್ಕೊಂತೀನಿ ಇಸ್ ಈಕ್ವಲ್ ಟು 0. ಇದು ಲೈನ್ 1 ಅನ್ಕೊಂತೀನಿ. ನಾನು ಯಾರಾದ್ರೂ ಒಬ್ರು ಹೇಳಿ ಲೈನ್ 2 ನೋಡಕ್ ಹೆಂಗಿರುತ್ತೆ? ಪ್ಯಾರಲಲ್ ಅಂದ ತಕ್ಷಣ ಈ ಎರಡು ಸೇಮ್ ಇರ್ಬೇಕಲ್ಲ. ಇಲ್ಲೂ ax ಇರುತ್ತೆ, ಇಲ್ಲೂ by ಇರುತ್ತೆ, ಪ್ಲಸ್ ಕಾನ್ಸ್ಟೆಂಟ್ ಮಾತ್ರ ಚೇಂಜ್ ಇರುತ್ತೆ ತಾನೆ. ಪ್ಯಾರಲಲ್ ಅಂತ ಅಂದಿದ್ದೀನಿ ಅಂದ್ರೆ ಅಲ್ಲಿ c1 ಇದ್ರೆ ಇಲ್ಲಿ c2 ಇರುತ್ತೆ. ಈಗ ಇವೆರಡರ ಮಧ್ಯೆ ಡಿಸ್ಟೆನ್ಸ್ ಇದು. ಓಕೆ, ಆ ಡಿಸ್ಟೆನ್ಸ್ ನ ಸಮ್ ನಾನು ಡಿ ಅಂತ ತಗೊಂಡ್ರೆ ಡಿ ಇಸ್ ಈಕ್ವಲ್ ಟು ಏನಾಗುತ್ತೆ ಅಂದ್ರೆ ನೀವೇನ್ ತಗೋಬೇಕಂದ್ರೆ c1 c2 ಡಿಫರೆನ್ಸ್ ತಗೋಬೇಕು, ಓಲ್ ಡಿವೈಡ್ ಬೈ ಅಂಡರ್ ದ ರೂಟ್ ಆಫ್ a ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ತಗೋಬೇಕು. ನಿಮ್ಗೆ ಈ c1 c2 ಏನಾದ್ರೂ ಡಿಫರೆನ್ಸ್ ನೆಗೆಟಿವ್ ಅಲ್ಲಿ ಬಂದ್ರೆ ಡಿಸ್ಟೆನ್ಸ್ ಇಸ್ ಎ ಪಾಸಿಟಿವ್ ಕ್ವಾಂಟಿಟಿ, ಯು ಟೇಕ್ ಇಟ್ ಆಸ್ ಪಾಸಿಟಿವ್. ದಟ್ ಈಸ್ ವೈ ಐ ಪುಟ್ ಮಾಡ್ಯುಲಸ್. ಓಕೆ, ದಟ್ ಈಸ್ ದಿ ಫಾರ್ಮುಲಾ. ಫಾರ್ಮುಲಾ ಏನಕ್ಕೆ ಯೂಸ್ ಮಾಡ್ಬೇಕಪ್ಪ? ಎರಡು ಪ್ಯಾರಲಲ್ ಲೈನ್ಸ್ ಕೊಟ್ಬಿಟ್ಟು ಅವೆರಡರ ಮಧ್ಯೆ ಡಿಸ್ಟೆನ್ಸ್ ಕಂಡಿಯಪ್ಪ ಅಂತ ಕೇಳಿದ್ರೆ ಅವಾಗ ಫಾರ್ಮುಲಾ ಯೂಸ್ ಮಾಡ್ಬೇಕು. ಓಕೆನಾ? ನೋಡಿ, ಈಗ ಡೈರೆಕ್ಟ್ ಆಗಿ ಹೇಳ್ಬೇಕು, ಪಟ ಪಟ ಮಾಡಬೇಕು, ಎಲ್ಲ ಸುಮ್ಮನೆ ಬರ್ಕೊಳ್ಳೋದಲ್ಲ. ನೋಡಿ, ಈಗ ಕ್ವಶನ್ ಕೊಟ್ಬಿಡ್ತೀನಿ. ಎರಡು ಲೈನ್ಸ್ 2x ಪ್ಲಸ್ 3y ಪ್ಲಸ್ 1 ಇಸ್ ಈಕ್ವಲ್ ಟು 0 ಅಂಡ್ 2x ಪ್ಲಸ್ 3y ಮೈನಸ್ 7 ಇಸ್ ಈಕ್ವಲ್ ಟು 0. ಈಗ ಇವೆರಡು ಪ್ಯಾರಲಲ್ ಹೌದಾ ಅಲ್ವಾ? ಪ್ಯಾರಲಲ್. ಅವೆರಡು ಮತ್ತೆ ಡಿಸ್ಟೆನ್ಸ್ ಹೇಳಿ, ಪಟ್ ಅಂತ ಹೇಳಿ. ಡಿಸ್ಟೆನ್ಸ್ ಡಿ ಇಸ್ ಈಕ್ವಲ್ ಟು ಬೇಕು. ಹೆಂಗ್ ಹೇಳ್ತೀಯ? c1 c2 ಡಿಫರೆನ್ಸ್ ತಗೋಬೇಕಷ್ಟೇ. c1 ಅಂದ್ರೆ ಏನಿಲ್ಲಿ 1, c2 ಅಂದ್ರೆ ಏನು ಮೈನಸ್ 7. ಮೈನಸ್ 1 ಮತ್ತೆ ಮೈನಸ್ ಇಂಟು ಮೈನಸ್ ಏನಾಗುತ್ತೆ? ಪ್ಲಸ್ 1. ಏನಾಗುತ್ತೆ ಆನ್ಸರ್?
ಡೈರೆಕ್ಟ್ ಆಗಿ ಹೇಳಿ. 8 ಆಗುತ್ತೆ. 8 ಡಿವೈಡೆಡ್ ಬೈ ಅಂಡರ್ ದ ರೂಟ್ ಆಫ್ 2 ಸ್ಕ್ವೇರ್ ಎಷ್ಟು 4, 3 ಸ್ಕ್ವೇರ್ ಎಷ್ಟು 9. ಸೊ 8 ಬೈ ರೂಟ್ 13 ಯೂನಿಟ್ಸ್ ಅಂತ ಹೇಳ್ತೀವಿ ಅಷ್ಟೇ. ಅಂತ ಹೇಳ್ಬೇಕು. ಫಾರ್ಮುಲಾ ನೆನಪಾಯ್ತಲ್ಲ, C1 - C2 ಡಿವೈಡ್ ಬೈ ಅಂಡರ್ ದ ರೂಟ್ ಆಫ್ A ಸ್ಕ್ವೇರ್ ಪ್ಲಸ್ B ಸ್ಕ್ವೇರ್. ಯಾವಾಗ ಯೂಸ್ ಮಾಡ್ಬೇಕು ಇದನ್ನ ಅಂತ ಅಂದ್ರೆ, ಪ್ಯಾರಲಲ್ ಲೈನ್ಸ್ ಕೊಟ್ಬಿಟ್ಟು ಅವೆರಡರ ಮಧ್ಯೆ ಡಿಸ್ಟೆನ್ಸ್ ಕಂಡಿಡಿಯಪ್ಪ ಅಂತ ಕೇಳಿದ್ರೆ ಅವಾಗ ನೀವೇನ್ ಮಾಡ್ಬೇಕು, ಅದನ್ನ ಯೂಸ್ ಮಾಡಬೇಕು. ಡಿಸ್ಟೆನ್ಸ್ ಬಿಟ್ವೀನ್ ಇಷ್ಟ ಇದೆ. ಇನ್ನೊಂದು ಏನ್ ಹೇಳ್ತಿದೆ, ಡಿಸ್ಟೆನ್ಸ್ ಆಫ್ ಎ ಪಾಯಿಂಟ್ ಫ್ರಮ್ ಎ ಲೈನ್ ಕೇಳ್ತಾ ಇದೆ. ಇದು ಏನ್ ಹೇಳುತ್ತೆ ಅಂತ ಅಂದ್ರೆ, ನೋಡಿ ಈಗ ಒಂದು ಲೈನ್ ಇದೆಯಂತೆ, ಒಂದು ಲೈನು. ಈ ಲೈನ್ ಹೆಸರೇನಪ್ಪಾ ಅಂತ ಅಂದ್ರೆ, ಈ ಲೈನ್ ಬಂದ್ಬಿಟ್ಟು AX ಪ್ಲಸ್ BY ಪ್ಲಸ್ C ಇಸ್ ಈಕ್ವಲ್ ಟು 0. ಒಂದು ಲೈನು. ಇಲ್ಲೇನೋ ಒಂದು ಪಾಯಿಂಟ್ ಇದೆ, ಆ ಪಾಯಿಂಟ್ ಇದೆ. ಆ ಪಾಯಿಂಟ್ಗೂ ಮತ್ತೆ ಇದಕ್ಕೂ ಡಿಸ್ಟೆನ್ಸ್ ಏನಿದೆ ಅಂದ್ರೆ, ಡಿಸ್ಟೆನ್ಸ್ ಈ ಪಾಯಿಂಟ್ P ಅಂತ ಅನ್ಕೊಳ್ಳೋಣ, ಸಮ್ X1, Y1 ಅಂತ ಅನ್ಕೊಳ್ಳೋಣ. ಓಕೆ, ಇದನ್ನ ಡಿಸ್ಟೆನ್ಸ್ ಅಂತೀವಿ. ಅಥವಾ ಏನೂ ಹೇಳಿಲ್ಲ ಅಂತಂದ್ರೆ ಅಂಡರ್ಸ್ಟುಡ್ ಇದು ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್. ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಅಂದ್ರೂ ಅದೇನೆ, ಜಸ್ಟ್ ಡಿಸ್ಟೆನ್ಸ್ ಅಂದ್ರೂ ಅದೇನೆ. ಓಕೆ, ಸೊ ಈ ಪಾಯಿಂಟ್ಗೂ ಮತ್ತೆ ಈ ಲೈನ್ಗೂ ಕೂಡ ಇರುವಂತಹ ಡಿಸ್ಟೆನ್ಸ್ ಎಷ್ಟು ಅಂದ್ರೆ ಈ ಡಿಸ್ಟೆನ್ಸ್. ಓಕೆ, ಸೊ ಅಂದ್ರೆ ಇದು M ಅಂತ ತಗೊಂಡ್ರೆ ಈ PM ಡಿಸ್ಟೆನ್ಸ್, ಅದನ್ನ D ಅಂತ ತಗೊಂಡ್ರೆ ಸಿಂಪಲ್ ಆಗಿ. ಇದು D, ಈ ಡಿಸ್ಟೆನ್ಸ್ ನ ಕಂಡುಹಿಡಿಬೇಕಾಗಿರುತ್ತೆ ನಿನಗ. ಆ ಡಿಸ್ಟೆನ್ಸ್ ಏನಾಗುತ್ತೆ, ಅದೇ ಬೇಡ ಬರೋದು ಚೆನ್ನಾಗಿರಲ್ಲ. D ಇಸ್ ಈಕ್ವಲ್ ಟು ಏನಾಗುತ್ತೆ ಅಂತಂದ್ರೆ, ಸಿಂಪಲ್ ಆಗಿ ಆ ಲೈನ್ ಹೆಂಗಿದೆ ಹಂಗೆ ಬರ್ಕೊಂಡ್ಬಿಟ್ಟು ಇಲ್ಲಿ X1 Y1 ಹಾಕೊಂಡ್ಬಿಡು. ಇಲ್ಲಿ ಏನ್ ಲೈನ್ ಇದೆ ಅದೇ ಜಾಗದಲ್ಲಿ X ಜಾಗದಲ್ಲಿ X1 ಹಾಕು, Y ಜಾಗದಲ್ಲಿ Y1 ಹಾಕು. all divided by the same thing root of A square plus B square. ಇಲ್ಲೂ ಕೂಡ ಏನ್ ಹಾಕೊಳ್ಳಿ, ಮಾಡ್ಯುಲಸ್ ಹಾಕೊಳ್ಳಿ. ಯಾಕೆ ಮಾಡ್ಯುಲಸ್ ಹಾಕೊಂಡೆ, ಡಿಸ್ಟೆನ್ಸ್ ಇಸ್ ಆಲ್ವೇಸ್ ಎ ಪಾಸಿಟಿವ್ ಕ್ವಾಂಟಿಟಿ. ಓಕೆ, ಇದೊಂದು ಗೊತ್ತಿರಲಿ. ಅದಾದ್ಮೇಲೆ ಇನ್ನೊಂದು ಟಾಪಿಕ್ ಇದೆ, ಫೂಟ್ ಆಫ್ ಪರ್ಪೆಂಡಿಕ್ಯುಲರ್ ಮತ್ತೆ ಇಮೇಜ್ ಅಂತ. ಅದು ನಿಮಗೆ ಸಿಲೆಬಸ್ ನಲ್ಲಿ ಇಲ್ಲ, ಬಟ್ ಆದ್ರೂ ಹೇಳ್ಕೊಟ್ಬಿಡ್ತೀನಿ, ತಿಳ್ಕೊಂಬಿಡಿ. ಓಕೆನಾ. ಫೂಟ್ ಆಫ್ ಪರ್ಪೆಂಡಿಕ್ಯುಲರ್ ಅಂತ ಬರುತ್ತೆ, ಅದು ನಿಮ್ಗೆ ಗೊತ್ತಿರೋದೇ, ಅದೇ ತುಂಬಾ ಏನಿಲ್ಲ. ಫೂಟ್ ಆಫ್ ಪರ್ಪೆಂಡಿಕ್ಯುಲರ್ ಅಂತ, ಫೂಟ್ ಆಫ್ ಪರ್ಪೆಂಡಿಕ್ಯುಲರ್ from a point to the line ಅಂತ. ಏನ್ ಸರ್ ಹಿಂಗಂದ್ರೆ, ನೋಡು, ಫೂಟ್ ಅಂದ್ರೆ ಏನಪ್ಪ, ನೋಡಪ್ಪ ಇದೊಂದು ಲೈನ್ ಅಂತ ಅನ್ಕೋ. ಯಾವ ಲೈನ್ ಇದು, AX ಪ್ಲಸ್ BY ಪ್ಲಸ್ C ಇಸ್ ಈಕ್ವಲ್ ಟು 0. ಇದು ಯಾವುದೋ ಒಂದು ಪಾಯಿಂಟ್ ಅಂತ ಅನ್ಕೋ. ಯಾವ ಪಾಯಿಂಟ್ ಇದು, X1, Y1 ಆಯ್ತಲ್ವಾ. ಈಗ ಈ ಪಾಯಿಂಟ್ ಇಂದ ಈ ಲೈನ್ಗೆ ಒಂದು ಪರ್ಪೆಂಡಿಕ್ಯುಲರ್ ನ ಡ್ರಾ ಮಾಡ್ತೀನಿ. ಈ ಲೈನ್ ಏನಂತ ಕರಿತೀವಿ ನಾವು, ಪರ್ಪೆಂಡಿಕ್ಯುಲರ್ ಅಂತ ಕರಿತೀವಿ. ನಿಮ್ಗೆ ಆಲ್ರೆಡಿ ಗೊತ್ತು ಈ ಪರ್ಪೆಂಡಿಕ್ಯುಲರ್ ನ ಕಂಡುಹಿಡಿಯೋದು ಹೆಂಗೆ ಅಂತ. ಪ್ರೀವಿಯಸ್ ಅದನ್ನ ತರ ಹೇಳ್ಕೊಟ್ಟಿದ್ದು ನಾನು. ಈ ಪಾಯಿಂಟ್ ಇಂದ ಈ ಲೈನ್ಗೆ ಎಷ್ಟು ಡಿಸ್ಟೆನ್ಸ್ ಇದೆ ಅನ್ನೋದನ್ನೇ ನಾವು ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಅಂತ ಕರಿತೀವಿ. ಅದನ್ನೇ ನಾನು ಸಿಂಪಲ್ ಆಗಿ ಏನಂತ ಕರೆದೆ, ಅಲ್ಲಿ ಡಿಸ್ಟೆನ್ಸ್ ಅಂತ ಕರೆದಿದೆ. ಈ ಡಿಸ್ಟೆನ್ಸ್ ಕಂಡಿದ್ದು ಗೊತ್ತು, ಹೌದು. ಬಟ್ ನಾನು ಇಲ್ಲಿ ಹೇಳ್ತಿರೋದು ಡಿಸ್ಟೆನ್ಸ್ ಬಗ್ಗೆ ಅಲ್ಲ, ಫೂಟ್ ಬಗ್ಗೆ. ಅಂದ್ರೆ ಫೂಟ್ ಆಫ್ ದಿ ಪರ್ಪೆಂಡಿಕ್ಯುಲರ್, ದಿಸ್ ಇಸ್ ದಿ ಪರ್ಪೆಂಡಿಕ್ಯುಲರ್, ದಿಸ್ ಇಸ್ ದಿ ಹೆಡ್. P ಅನ್ನೋದು ಹೆಡ್ ತರ, ತಲೆ ತರ. ಇದೇನಿದು ಫೂಟ್ ಅಂದ್ರೆ ಏನು, ಪಾದ ಅಲ್ವಾ. ಫೂಟ್ ಆಫ್ ದಿ ಪರ್ಪೆಂಡಿಕ್ಯುಲರ್. ಓಕೆ, ಫೂಟ್ ಆಫ್ ದಿ ಪರ್ಪೆಂಡಿಕ್ಯುಲರ್ ನೇ ಕಂಡಿದ್ದು. ಅಂದ್ರೆ ಇದನ್ನ ಸಮ್ X, Y ಅಂತ ಅಂದ್ಕೊಂಡ್ರೆ, ಇದನ್ನ ಕಂಡುಹಿಡಿಯಕ್ಕೆ ಕೇಳ್ತಾನೆ ಕ್ವಶನ್ ಅಲ್ಲಿ. ಫೈಂಡ್ ದಿ ಫೂಟ್ ಆಫ್ ದಿ ಪರ್ಪೆಂಡಿಕ್ಯುಲರ್ ಫ್ರಮ್ ಎ ಪಾಯಿಂಟ್ ಅಂತ ಪಾಯಿಂಟ್ ಕೊಡ್ತಾನೆ, ಟು ದ ಲೈನ್ ಅಂತ ಲೈನ್ ಕೊಡ್ತಾನೆ. ಅವಾಗ ನೀನು ಈ ಫೂಟ್ ನ ಕಂಡುಹಿಡಿಬೇಕು. ಹೆಂಗ್ ಕಂಡಿತೀಯ ಅಂತಂದ್ರೆ, ಸಿಂಪಲ್ ಒಂದು ಫಾರ್ಮುಲಾ ಇದೆ. ಆ ಫಾರ್ಮುಲಾ ಯೂಸ್ ಮಾಡ್ಕೊಂಡು ನಾವು ಏನ್ ಮಾಡ್ತೀವಿ, ಇದಕ್ಕೆ ಫೂಟ್ ನ ಕಂಡುಹಿಡಿತೀವಿ. ಆ ಫೂಟ್ ನ ಏನ್ ಮಾಡ್ತೀವಿ, ಹೆಂಗ್ ಕಂಡುಹಿಡಿತೀವಿ ಅಂತ ಈಗ ನೋಡ್ತಾ ಹೋಗೋಣ. ಸೊ ಏನಪ್ಪ ಫಾರ್ಮುಲಾ ಅಂತ ಅಂದ್ರೆ, ನೋಡಿ ಈಗ X ಮೈನಸ್ X1 ಡಿವೈಡೆಡ್ ಬೈ A ಬರಿಬೇಕು, is equal to y minus y1 divided by b ಬರಿಬೇಕು, is equal to minus of ax1 plus by1 plus c ಬರಿಬೇಕು, divided by a square plus b square ಬರಿಬೇಕು. ಇದೇ ಫಾರ್ಮುಲಾ. ಈ ಫಾರ್ಮುಲಾ ಏನಕ್ಕೆ ಯೂಸ್ ಮಾಡ್ತೀವಿ ಅಂತಂದ್ರೆ,
ಫೂಟ್ ಆಫ್ ದಿ ಪರ್ಪೆಂಡಿಕ್ಯುಲರ್ ಫೈಂಡ್ ಔಟ್ ಮಾಡೋದಕ್ಕೆ ಇಲ್ಲಿ ಫೂಟ್ ಅಂದ್ರೆ ಯಾವ್ದು ಇಲ್ಲಿ ಅವರ್ ಎಕ್ಸ್ ಕಾಮ ವೈ ಏ ನಮ್ಮ ಫೂಟು.